साक्षिभूतं सायिनाथं त्रिगुणरहितं सद्गुरुं तं नमामि। ತಗೊಳ್ಳಿ, ದೇವ್ರು ಚೆನ್ನಾಗಿಟ್ಟಿರ್ಲಿ. ನಮಸ್ಕಾರ ಕಣವ. ನಮಸ್ಕಾರಮ್ಮ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ರವ. ನಮಸ್ಕಾರ ಕಣವ. ನಮಸ್ಕಾರಮ್ಮ. ನಮಸ್ಕಾರ ಕಣವ. ಅವರೇ ನಮಸ್ಕಾರ. ಚಲ್ವಾ ತಿಪ್ಪೆಗುಂಡಿ ರೇವಕ್ಕೊಂದು ಹೊಸ ಯಾವ ಬೇಳಿ ಕಣ್ಣಿಗಳ ಚಂಗನ್ ಎದುರ್ಬಿಡ್ತದೆ ಕಣ್ಣೆ, ಚಂಗನ್ ಎದುರ್ಬಿಡ್ತದೆ. ಈ ಸತಿ ಮಾತ್ರ ಕಾಲ್ಗಿಲ್ ಮುರ್ದಾಕ್ ಕೊಡ್ಬೇಕಪ್ಪ. ಅವ್ವ ತೋಟದಲ್ಲೆಲ್ಲ ನಿಲ್ಲಿ ಮನೆ ದಿವಸ ಅವರು ಈಗೇನ್ಲ ಮಾಡೋದು? ಅವ್ರಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಏನೋ ಒಂದು ರೈಟ್ ಬಿಡೋದು, ಸುಮ್ಕಿರ್ಲ. ಅವರೇ 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 ಮತ್ತೆ ನೀನೇ ಹೇಳ. ಅದೇ ಅವರೇ ನೆನ್ನೆ ರಾತ್ರಿ ಕಳ್ರು ಆಟಕ್ ನುಗ್ಗಿ ಯಾರೋ ತೆಂಗಿನಕಾಯಿನೆಲ್ಲ ಕದ್ಕೊಂಡು ಹೋಗೋರ ಕಣ್ರವ. ಬನ್ನಿ ತಾಯಿ, ಬನ್ನಿ. ನಮಸ್ಕಾರ. ನಮಸ್ಕಾರ. ಏನಿದೆಲ್ಲ? ನಿಮ್ ದನಗಳು ಪೇಟೆಯಲ್ಲಿ ಕಳ್ತನದಲ್ಲಿ ಮಾರಾಟ ಆಗ್ತಾ ಇದ್ದು ಹಿಡಿದು ತಂದಿದ್ದೀವಿ. ನಿಮ್ ತೋಟದಲ್ಲಿ ತೆಂಗಿನಕಾಯಿಗಳು ಕಳವಾಗಿದೆ ಅಂತ ಸುದ್ದಿ ಬಂತು. ಡೌಟ್ ಬಂದವ್ರನ್ನೆಲ್ಲ ಹಿಡಿದಿದ್ದೀವಿ. ನೀವೊಂದ್ ಸಾರಿ ತೋರಿಸಿದ್ರೆ ಒದ್ದು ಲಾಕಪ್ ಹಾಕ್ತೀನಿ. ಏನ್ ಹೇಳ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ಇಲ್ಲಿ ಕಳ್ರಿ ಯಾರು ಇಲ್ಲ. ನಮ್ ದನಗಳು ಮೇಯೋಗ್ ಬಿಟ್ಟಾಗ ಎಲ್ಲೋ ತಪ್ಪಿಸ್ಕೊಂಡು ಪೇಟೆ ಕಡೆ ಹೋಗಿರ್ಬೇಕಷ್ಟೇ. ನೀವೇನು ಹೆದರ್ಕೋಬೇಡಿ. ನಿನ್ನೆ ರಾತ್ರಿನೂ ನಿಮ್ ಮನೆ ಕಳ್ಳರು ನುಗ್ಗಿದ್ರಂತಲ್ಲ, ಇವರಲ್ಲಿ ಯಾರು ಅಂತ ತೋರಿಸ್ತೀರಾ? ಇಲ್ಲ ಇನ್ಸ್ಪೆಕ್ಟರ್, ನಮ್ ಮನೆ ಇಡೀ ಊರಿಗೆ ಅನ್ನ ಹಾಕದ ಮನೆ.
ಅನ್ನ ಹಾಕದ ಮನೆಗೆ ಕನ್ನ ಹಾಕ್ತಾರ? ಇವರೆಲ್ಲ ನಮ್ಮ ಮನೆ ಮಕ್ಕಳಿದ್ದ ಹಾಗೆ. ಇಲ್ಲಿ ಯಾವ ಕಳ್ತನೂ ನಡೆದಿಲ್ಲ. ದಯವಿಟ್ಟು ನೀವು ಹೋಗ್ಬೋದು. ಸರಿಯಮ್ಮ, ಅಂತದೇನಾರು ಆದ್ರೆ ಸ್ಟೇಷನ್ಗೆ ಬಂದು ತಿಳಿಸಿ. ಆಯ್ತು. ಬರಯ್ಯ, ನಡಿಯಯ್ಯ. ಎಲ್ರ ಮೇಲೆ ಹೇಳಿ ಬಾಪ. ಅಮ್ಮ ಅಮ್ಮ, ಯಾಕಮ್ಮ ಪೊಲೀಸ್ ಅವ್ರಿಗೆ ಹೇಳಿಲ್ಲ? ಪೊಲೀಸ್ನವರೇ ಸದಾ ನಮ್ಮನ್ನ ಕಾಪಾಡೋಕ್ಕಾಗತ್ತೇನಪ್ಪ. ನಮ್ ಧರ್ಮನೇ ನಮ್ ತಲೆ ಕಾಯ್ಬೇಕು. ರಂಗಣ್ಣ ನಮ್ಮ ಮನೇಲಿ ಇದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರ್ಲಿಲ್ಲ ಅಲ್ವೇನಮ್ಮ? ಹೌದಪ್ಪ. ಈಗೆಲ್ಲಿದಾನು, ಏನ್ ಮಾಡ್ತಾ ಇದ್ದಾನು? ಹಾಕಿಸ್ಕೊಳ್ಳ. ಅವರೇ ಅದು ನಿಧಾನ ನಿಧಾನ. ನೀರ್ ಕುಡಿ, ನೀರ್ ಕುಡಿಯ. ರಂಗ, ಯಾಕ್ಲಾ ಊಟ ಮಾಡೋದಿಲ್ವಾ? ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಯಾರ ಹತ್ರನೂ ಮಾತಾಡಲ್ಲ. ಯಾಕ್ಲಾ, ಏನಾಯ್ತು? ಮಾತಾಡ್ಲ ರಂಗ? ರಂಗ, ಒಬ್ಬೊಬ್ರಿಗೆ ಒಂದೊಂದ್ ತರ ಚಿಂತೆ ಇರ್ತದೆ. ನಾನ್ ನೋಡು, ಆಸ್ತಿಗೋಸ್ಕರ ಅಣ್ಣನ ತಲೆನೇ ಕಡ್ದು ಬಂದಿದ್ದೀನಿ. ಹಂಗೇನಾದ್ರೂ ಕೊಲೆ ಮಾಡಿದ್ಯೇನೋ? ಹೇಳ. ಮನೆ ಯಾಕ್ಲಾ, ನಿನಗ್ ಮನೆ ಮಠ ಇಲ್ವಾ? ಅಪ್ಪ ಅವ್ವ ಇಲ್ವಾ? ಅಪ್ಪ ನಂಗೊಬ್ಬನಿಗೆ ಅಪ್ಪ ಅಲ್ಲ, ಇಡೀ ಊರಿಗೆ ತಾಯಿ ಹಂಗಿದ್ದವಳು. ನನ್ನನ್ನು ಸಾಕಿ ಬೆಳೆಸಿದ ದಣಿನೇ ನಮ್ಮಪ್ಪ. ನನ್ ದೊರೆ, ಇಡೀ ಊರಿಗೆ ದೊರೆ. ರಂಗ, ಅವರೇ ಅವರು ಇವತ್ತು ಮನೆಗೆ ಬರಲ್ಲ ಅಂತ ಕಾಣ್ತದೆ. ನೀನ್ ಊಟ ಮಾಡಿ ಮಲ್ಕೋ ಹೋಗು. ಅಯ್ಯಯ್ಯೋ ಬೇಡವಾರೆ, ನೀವು ಉಪವಾಸ ಇದ್ಕೊಂಡು ನಾವು ಉಣ್ಣಕ್ಕಾಯ್ತದ? ಅಪ್ಪ ಅವರು ಬಂದ್ಬಿಡ್ಲಿ. ಸರಿ, ಚಂದ್ರನ್ ಎತ್ಕೊಂಬಂದ್ ಮಲ್ಗ್ಸು. ಅಲ್ಲ ಮೆಣಸಿನಕಾಯಿ ನೋಡ್ರಿ, ಮನೆ ಕಡೆ ಕಾಲೇ ಬರ್ತಾ ಇಲ್ವಲ್ಲ ನೋಡ್ರಿ. ಮನೆ ಕಡೆ ಇಲ್ಲ, ಈ ಕಡೆ ಮೆಣಸಿನಕಾಯಿ. ನನಗೀಗ ಅವಳ ಕಡೆನೆ ಮನಸ್ಸು ಎಳಿತಾ ಐತೆ. ನೀನು ಹೋಗ್, ನಾನು ವಾತಾರೆ ಬರ್ತೀನಿ. ಏನತ್ರಿ ಇದು? ಗೂಳೂರಿಗೆ ಬತ್ತಿ ಏಳೂರು ಊಟ ಕೆಡಿಸ್ದಂಗ ಆತಲ್ರಿ ನಮ್ ಕತಿ. ಗೌಡ್ರಿ, ನಾ ಹೇಳೋ ಮತ್ ಕೇಳ್ರಿ. ನೀನ್ ಹೇಳೋದು ಬೇಡ, ನಾನು ಕೇಳೋದು ಇಲ್ಲ.
ಇವತ್ತು ನಾನು ಅವಳ ಹತ್ರ ಹೋಗ್ಲೇಬೇಕು. ಅದಷ್ಟು ಈಸಿ ಹೇಳ್ರಿ ಗೌಡ್ರೆ. ಆಕಿನ ಕರೆಸಿದವನು ಮಾದಾಪುರದ ಹನುಮೇಗೌಡ. ಹಂಗ ಗೌಡ್ರೆ, ಆ ಹನುಮೇಗೌಡ 1000 ರೂಪಾಯಿ ಅಡ್ವಾನ್ಸ್ ಮಾಡಿಸಿ ಪ್ರೋಗ್ರಾಮ್ ಬುಕ್ ಮಾಡಿದ. ಆ 1000 ವಾಪಸ್ ಮಾಡಿಸಿ ನಮ್ಮೂರು ಗೌಡ್ರು ನೀನ್ ಬೇಡಿದ ಕೊಡ್ತಾರ ಬಾ ಅಂತೇಳಿ ಈ ಪ್ರೋಗ್ರಾಮ್ ಬುಕ್ ಮಾಡಿಸಿದ್ದೇನೆ ನಾನು. ಹನುಮೇಗೌಡ 1000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಅವಳನ್ನ ಬುಕ್ ಮಾಡೋ ಅಷ್ಟು ಬಲಕಾಯಿಸ್ಕೊಂಡ್ಬಿಟ್ಟ ಅವನ. ಹೌದ್ರಿ, ಮತ್ತೆ ಆ ಹನುಮೇಗೌಡನೇನು ಮೊದಲಿನ ಹನುಮೇಗೌಡ ಅಂತ ತಿಳ್ಕೊಂಡಿದ್ರೇನು? ಅವನ ಮನೇಲೀಗ ಫ್ಯಾನು, ಫೋನು, ಟಿವಿ ಎಲ್ಲ ಹಾಕಿಸ್ಕೊಂಡ್ ಬಿಟ್ಟನ್ರಿ ಅವನು. ನನ್ನ ಮಗನೇ, ನೆನ್ನೆ ಮೊನ್ನೆ ಕುನ್ನಿ ಅವನ ಮನೆ ಟಿವಿ ಐತೆ ಅಂದ್ಮ್ಯಾಕೆ ದೊಡ್ಡೂರು ಗೌಡ ನನ್ನ ಮನೇಲಿ ಟಿವಿ ಇಲ್ಲ ಅಂದ್ರೆ ಮರ್ಯಾದೆ ಬತ್ತೈತಾ? ಲೇ ಮೆಣಸಿನ್ಕಾಯಿ ಗೌಡ್ರಿ, ನಾಳೆ ವತಾರಿಕೆ ಬೆಂಗಳೂರಿಗೆ ಹೋಗು. ಐನಾತಿದು ದೊಡ್ಡದು ಬಣ್ಣದು ಟಿವಿ ತಂದು ನನ್ನ ಮನೆಯಲ್ಲಿ ಮಡಗಲೇಬೇಕು. ಗೌಡ್ರಿ, ನಾಳೆ ಹೋಯ್ತೀನಿ. ಆ ರಾಜ್ಕುಮಾರ್ನಿಂದ ಹಿಡ್ಕೊಂಡು ಅಂಬರೀಶ್ವರೆಗೂ ಎಲ್ಲಾರು ನನ್ನ ಟಿವಿ ಒಳಗೆ ಬರ್ಬೇಕು. ನಾಳೆನೆ ತರಿಸ್ಬಿಡೋಣ್ರಿ, ಎಲ್ರು ಬರ್ಬೇಕು. ಶೃಂಗಾರ ರಾತ್ರಿ ರಂಗಾದ ಅವರೇ ಅಪ್ಪ ಬಂದ್ರು. ಸಂಗೀತ ಸಿಂಗಾರ ರಾತ್ರಿ. ಯಾವನವನು ನನಗೆ ಅಡ್ಡ ಬರೋನು? ಏನಾ ನಿನಗೆ ಎಷ್ಟು ಸಲ ಹೇಳಲಿಲ್ಲ ನನ್ ಕಾಯ್ಬೇಡ ಉಂಡ್ ಮನಿಕೋ ಅಂತ? ನಿಮ್ಮನ್ ಬಿಟ್ಟು ನಾನು ಯಾವತ್ತೂ ಊಟ ಮಾಡಿದ್ದೀನಿ. ಸರಿ ಸರಿ, ಕೈ ಕಾಲು ತೊಳ್ಕೊಂಬನ್ನಿ, ಊಟ ಮಾಡೋರಂತೆ. ಬನ್ನಿ. ದೇವಗುಣಿ ಅವತ್ನಲ್ಲಿ ಊಟ ಅಂತೆ. ಊಟ? ಅಯ್ಯೋ ರಂಗ, ಎತ್ಕೊಳ್ಳ ನಿಧಾನ. ಇವನು ಕವಡೆ ಹಿಡ್ಕೊಂಡ್ ಬಿಡ್ತಾನ ಕಣ. ಹಿಂಗೆ ಬಿಟ್ ನೋಡ್ಲಾ, ನಾನು ಬಿಡ್ತೀನಿ ನೋಡಿ. ಯೋ ಲಿಂಗಣ್ಣ, ಗೌಡ್ರು ಮನೆ ಒಳಗೆ ಸಿನಿಮಾ ತೋರಿಸ್ತಾವ್ರಂತೆ, ಬಂದ್ರಲ್ಲ ಹೋಗವ. ನಡಿಲ್ಲ, ಹೋಗುವ ಸಿನಿಮಾವ. ಏ ಗೌಡ ಮನೆ ಟಿವಿ ಬಂದದಂತೆ. ನೋಡಿ ಓಹೋ, ಇದೇನಪ್ಪ ಇದು? ಇಡೀ ಊರೇ ಇಲ್ಲಿ ಸೇರ್ಬಿಟ್ಟೈತೆ. ನೋಡಿ ನೋಡಿ, ಇನ್ಮೇಲೆ ಬಿಟ್ಟಿ ಸಿನಿಮಾ ನೋಡ್ಬಹುದು. ಇದ್ರಾಗೆ ರಾಜ್ಕುಮಾರು, ವಿಷ್ಣುವರ್ಧನ್, ಅಂಬರೀಷ, ರವಿಚಂದ್ರ ಎಲ್ಲ ಬರ್ತಾರೆ. ಲೈ, ಇವ್ರೆಲ್ರಿಗೂ ಕಾಪಿ ಮಾಡ್ಕೊಡೆ. ಎಲ್ರಿಗೂನಾ? ಹೌದು, ಮತ್ತೆ ನೀನಿರೋದು ಯಾಕೆ? ಮಾಡ್ಕೊಡು ಮಾಡ್ಕೊಡು. ಏನೇ ತುಳಸಿ, ಟಿವಿ ನೋಡಕ್ ಬಂದ? ನಿಮ್ಮನ್ನೇ ನೋಡಕ್ ಬಂದೆ. ನಾನೇನು ಇವತ್ತು ಹೊಸ್ದಾಗಿ ನೋಡ್ತಾ ಇದ್ಯಾ? ಏನಾದ್ರೂ ಬೇಕಾಗಿತ್ತಾ? ಹೇಳೆ ಬಾಯ್ ಬಿಟ್ಟು, ಏನ್ ಬೇಕು? ನಾನು ಮಾವಿನಕಾಯಿ ತಿನ್ಬೇಕು. ಮಾವಿನಕಾಯ? ನೋಡ್ದ, ನೀನು ಒಂದು ಮಾವಿನಕಾಯಿ ಕೇಳಿದ್ರೆ ನಾನು 2 ಬುಟ್ಟಿ ಮಾವಿನಕಾಯಿ ತರಿಸಿದ್ದೀನಿ. ಈ ದೊಡ್ಡೋರ್ ಗಿಡ್ಡೆಗೌಡ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟೆ? ನನಗ್ ಗೊತ್ತರ ನಿಮ್ ಕೈ ಎಷ್ಟ್ ದೊಡ್ಡದು ಅಂತ. ನಾನ್ ಮಾವಿನಕಾಯಿ ಕೇಳಿದ್ದು ನಿಮ್ ಪರೀಕ್ಷೆ ಮಾಡಕ್ಕಲ್ರ. ಮತ್ತೆ ಇನ್ಯಾಕೆ ಕೇಳ್ದೆ? ನನ್ಗೀಗ 3 ತಿಂಗಳಾಗೈತೆ ಅಂತ ತಿಳ್ಸಕ್ ಬಂದೆ. ಅಲ್ಲ, ಮುಟ್ತಿದ್ದಂಗೆ 3 ತಿಂಗಳ? ಪರವಾಗಿಲ್ಲ, ಹೆಂಗ್ಸು ಅಂದ್ರೆ ನೀನೇ ಕಣೆ. ನಮ್ಮಳು ಅವಳೆ ಗೊಡ್ಡೆಮ್ಮೆ ಇದ್ದಂಗೆ. 10 ವರ್ಷಕ್ಕೊಂದು ಮಗನ ಎತ್ತು ನಾನೇ ಸಂತಾನ ಲಕ್ಷ್ಮಿ ಅಂತ ಬೀಗ್ತಾ ಅವಳೆ. ಒಳ್ಳೇದಾಯ್ತು ಬಿಡು, ಗಂಡಾಳ ಸ್ವಾಮಿ ಹಂಗೆ ಗಂಡು ಮಗನೇ ಆಯ್ತದೆ. ನಿಮ್ ಬಾಯ್ ಅರ್ಕೆಯಿಂದ ಹಂಗೆ ಆಗ್ಲಿ. ಈ ಮಗ ಹುಟ್ಟಿದ್ಮೇಲೆ ಈ ಮಗಿನ ಗತಿ ಏನ್ ಗೌಡ್ರೆ? ಊರಲ್ಲಿ ಎಷ್ಟೋ ಮಕ್ಳವ್ರೆ, ಅದ್ರೊಳಗೆ ಇದು ಒಂದು ಬೆಳ್ಕೋತದೆ ಬಿಡು. ಸ್ವಾಮಿ ಒಳ್ಳೇದ್ ಮಾಡ್ತಾನೆ. ಹಂಗಲ್ಲ ಗೌಡ್ರೆ, ಕುತ್ಕೆಲ್ ತಾಳಿ ಇಲ್ದೆ ಮಡ್ಲಲ್ ಮಗ ಇದ್ರೆ ಊರ್ನಾಗೆ ತಲಾಗೊಂದೊಂದ್ ಮಾತಾಡ್ತಾರೆ. ಹೌದಲ್ವಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ?
ನಾಳೆ ಬೆಳಿಗ್ಗೆನೆ ಬಸ್ನಾಗ ಬೆಂಗಳೂರಿಗೆ ಹೋಗು. ಅಲ್ಲಿ ವಾಣಿ ವಿಲಾಸ್ ಹಾಸ್ಪಿಟ್ಲು ಅಂತ ಐತೆ, ಅಲ್ಲಿ ಕ್ಲೀನ್ ಮಾಡಿಸ್ಕೊ. ನಿನ್ ಜೊತೆಗೆ ಮೆಣಸಿನಕಾಯಿನ ಕಳಿಸ್ಕೊಡ್ತೀನಿ. 1-2 ದಿನ ಇದ್ದು ಸುಧಾರಿಸ್ಕೊಂಡು ಹಂಗೆ ಯಾವ್ದಾರ ಪಿಕ್ಚರ್ ನೋಡ್ಕೊಂಡು ನಿಧಾನವಾಗಿ ಬಾ. ಬ್ಯಾಡಿ ಗೌಡ್ರೆ ಬ್ಯಾಡಿ, ಮಗ ಹುಟ್ಟಾಕ್ ಮುಂಚೆನೆ ಸಾಯಿಸೋ ಮಾತಾಡ್ಬೇಡಿ. ಮತ್ತೆ ಇನ್ನೇನು ಮಾಡು ಅಂತೀಯ? ನನ್ ಕುತ್ತಿಗೆಗೊಂದ್ ತಾಳಿ ಕಟ್ಬಿಡಿ. ಏನ ನಾನು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಬೇಕಾ? ಬಾಲಾರೆ ಎಣ್ಣೆ, ನಾನು ಎಷ್ಟೋ ಹೆಣ್ಣುಗಳು ನೋಡಿದ್ದೀನಿ, ಆದ್ರೆ ನಿನ್ನಂತವಳು ನೋಡ್ಲಿಲ್ಲ ನೋಡು. ಅಲ್ಲ, ಹೂ ಸುವಾಸನೆಗೈತೆ ಅಂತ ಅನುಭವಿಸಿ ಬಿಸಾಕ್ಬೇಕೆ ಹೊರತು ಅದನ್ನೇ ಜೋಬ್ನಾಗ ಇಟ್ಕೊಂಡ್ರೆ ಕೊಳತೋಯ್ತದೆ. ನಂತಾವೇ ಹುಡುಗಾಟ ಆಡ್ತಾ ಇದೀಯಾ? ಹುಡುಗಾಟ ಅಲ್ಲ ಗೌಡ್ರೆ, ತಾಳಿ ಕಟ್ಟಿ ಎಂಟಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ ಅಂತ ಅವತ್ತಿದೇ ಜಾಗದಲ್ಲಿ ಮಾತು ಕೊಟ್ರಲ್ಲ, ಮರ್ತ್ ಬಿಟ್ರ? ಅಯ್ಯಯ್ಯಯ್ಯ, ಆ ಟೈಮ್ನಾಗೆ ಏನೋ ಹೇಳ್ಬೇಕಾಯ್ತದೆ. ಅದೆಲ್ಲ ಮಾಮೂಲು, ಹಂಗೆ ನಡ್ಕೊಳಕ್ ಆಯ್ತದ? ಹಂಗೇನಾರ ನಡ್ಕಂಡ್ರೆ ಇಡೀ ಊರ್ಗೆ ತಾಳಿ ಕಟ್ಬೇಕಾಯ್ತದೆ. ನಡ, ಕಲ್ತು ಮಾತನ್ನೆಲ್ಲ ಖರ್ಚು ಮಾಡಬೇಡ. 500 ರೂಪಾಯಿ ಇದನ್ನ ತಕೊಂಡು ಬೆಂಗಳೂರಿಗೆ ಹೋಗು. ನನಗ್ ನಿಮ್ ದುಡ್ಡೇನು ಬ್ಯಾಡಿ, ನೀವೀಗ ತಾಳಿ ಕಟ್ತೀರೋ ಇಲ್ವೋ? ಕಟ್ಟದೆ ಇದ್ರೆ ಏನ್ ಮಾಡ್ತೀಯಾ? ನೀವು ನನ್ಗೆ ನಂಬಿಸಿ ಮೋಸ ಮಾಡಿರೋದ್ನ ಊರಿಗೆಲ್ಲ ಗೊತ್ತಾಗಂಗ್ ಮಾಡ್ತೀನಿ. ಓ, ಅಲ್ಲಿ ಗಂಟ ಯೋಚನೆ ಮಾಡ್ಬಿಟ್ಟಿದೀಯಾ? ಹೌದು, ನಾನ್ ನಿನಗ್ ತಾಳಿ ಕಟ್ದೆ ಅಂತಾನೆ ಮಡಿಕೋ. ಅದರಿಂದ ನಿನಗ್ ಬರೋ ಭಾಗ್ಯ ಏನು? ನನಗ್ ಬೇರೆ ಯಾವ ಭಾಗ್ಯನೂ ಬೇಡ, ಮಾಂಗಲ್ಯ ಭಾಗ್ಯ ಒಂದೇ ಒಂದಿದ್ರೆ ಸಾಕು, ನೆಮ್ಮದಿಯಾಗಿರ್ತೀನಿ. ಆಯ್ತು ಆಯ್ತು, ನಿನ್ ಕುತ್ತಿಗೆಗೆ ಬೇಕಾಗಿರೋ ತಾಳಿ ತಾನೆ ಕಟ್ತೀನಿ. ಆದ್ರೆ ಈ ವಿಷಯ ಊರ್ನವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು. ನನ್ನ ಹೊಟ್ಟೆಲಿರೋ ಮಗಿನಾಣೆ, ನಾನು ಯಾರಿಗೂ ಹೇಳಕ್ಕಿಲ್ಲ. ಆಯ್ತು ಆಯ್ತು, ಒಂದ್ ಕೆಲ್ಸ ಮಾಡು, ಇವತ್ ರಾತ್ರಿ 8 ಗಂಟೆಗೆ ಸರಿಯಾಗಿ ಊರ್ ಮುಂದಿನ ಮಾರಮ್ಮನ ಗುಡಿ ಹತ್ರ ಬಂದ್ಬಿಡು. ಕಾಯ್ತಾ ಇರ್ತೀನಿ. ದೇವ್ರ ಎದುರಿಗೆ ಕಾರ್ಯ ಮುಗಿಸ್ಬಿಡೋಣ. ಬರ್ತೀನಿ. ಓ ತುಳಸಿ, ನನಗಿಂತ ಮುಂಚೆನೆ ಬಂದ್ಬಿಟ್ಟಿದ್ಯಾ? ಒಳ್ಳೇದಾಯ್ತು ಬಿಡು. ಬಾ, ದೇವ್ರ ದರ್ಶನ ಮಾಡುವ. ಇದೆಲ್ಲ ಯಾಕೆ? ನೀವೇ ನನ್ ಪಾಲಿಗೆ ದೇವ್ರು. ಒಳ್ಳೆ ಹುಡುಗಿ. ಬಾ ಬಾ ಬಾ, ಕುತ್ಕೋ ಕುತ್ಕೋ. ನೋಡು, ನಿನಗೋಸ್ಕರ ಪ್ಯಾಟ್ಗೆ ಹೋಗಿ ಮಲ್ಲಿಗೆ ಹೂ ತಗೊಂಬಂದಿದ್ದೀನಿ. ನಾನೇ ಮುಡಿಸ್ಲಾ? ಎಲ್ಲಿ ತಿರುಗು. ಚೆನ್ನಾಗ್ ಕಾಣ್ತೀಯ, ಚೆನ್ನಾಗ್ ಕಾಣ್ತೀಯ. ನೋಡು, ಇಂಥ ಶುಭ ಕಾರ್ಯಕ್ಕೆ ಮೊದ್ಲು ಸಿಹಿ ತಿನ್ನಬೇಕು ಅಂತ ದೊಡ್ಡವ್ರು ಹೇಳವ್ರೆ. ಅದಕ್ಕೆ ಪ್ಯಾಟ್ಗೆ ಹೋಗಿ ನಾನೇ ನಿಂತು ಲಾಡು ಮಾಡಿಸ್ತಂದಿದ್ದೀನಿ. ಬ್ಯಾಡಿ, ಯಾಕೆ? ಮೊದ್ಲು ನೀವು ತಿನ್ನಿ. ನಾ ತಿಂದ್ಬಿಟ್ಟೆ ನಿಂಗೆ ತಂದಿರೋದು. ಎಲ್ಲಿ ಬಾಯ್ ತೆಗಿ. ಆನ್ ತಿನ್ನು ತಿನ್ನು ತಿನ್ನು. ಎಂಥ ಅನ್ಯಾಯನಪ್ಪ. ಎಷ್ಟು ಒಳ್ಳೆ ಹುಡುಗಿ, ದಾರಿಲಿ ಹೋಗುವಾಗ ಒಬ್ಬರನ್ನೂ ಕಣ್ಣೆತ್ ನೋಡ್ತಾ ಇರ್ಲಿಲ್ಲ. ಅಂತ ಹುಡುಗಿಗೆ ಎಂಥ ಸಾವು ಬಂದ್ಬಿಡ್ತಪ್ಪ. ಶಿವನೇ, ಕಾಲ ಕೆಟ್ಟೋಯ್ತಪ್ಪ. ಯಾಕ ಬಾಳ್ತೀಯ? ಅತ್ರೆ ಸತ್ತೋರ್ ಬರ್ತಾರ? ಎಲ್ಲ ಶಿವನಿಚ್ಛೆ. ತಗ, ಈ ದುಡ್ಡ ಮಡಿಕೊಂಡು ಕಾರ್ಯ ಮುಗಿಸು. ಕಾಳ ನಿಂಗ ಎಣನ ಒಪ್ಪ ಮಾಡ್ರೋ. ಪಾಪ ಹೆಣ್ಣೆಂಗ್ಸು
ಅವನಿಗೆ ಏನು ತಿಳಿಯಕ್ಕಿಲ್ಲ. ಇನ್ನು ಪೊಲೀಸು ಕೇಸು ಹೆಣ ಕುಯ್ಯೋದು ಎಲ್ಲ ಪಜೀತಿ ಆಯ್ತದೆ. ಬೇಗನೆ ಕಾರ್ಯ ಮುಗಿಸ್ರೋ. ಸಮಾಧಾನ ಮಾಡ್ಕ. ಹೋಳಿಗೆ ಚಿಂತಲಗಡೆ ಅದು ನಿಂಗೋಸ್ಕರ ಮಾಡ್ತಂದಿದ್ದೀನಿ. ನಂಗೋಸ್ಕರನಾ? ನಿಂಗೆ ತಂದಿರೋದು. ನೀನ್ ತಿನ್ಬೇಕು. ಮೊದಲು ನೀನ್ ತಿನ್ನು. ಮೊದ್ಲು ನೀನ್ ತಿನ್ನು. ಒಂದ್ ಕೆಲ್ಸ ಮಾಡುವ, ನೀನ್ ನಂಗ್ ತಿನ್ಸ, ನಾನ್ ನಿಂಗ್ ತಿನ್ನಿಸ್ತೀನಿ. ತಗ. ಹೆಂಗೈತೆ? ನೀನ್ ಮಾಡಿದ್ಮಾಗ ಹೇಳ್ಬೇಕಾ? ಫುಲ್ ಚಂದಾಗೈತೆ. ಗಿರಿಜಾ, ಗಿರಿಜಾ, ಏನೇ ಕನಸು ಕಾಣ್ತಿದ್ಯಾ? ಹೊಲದಲ್ಲಿ ನೀನ್ ಕೆಲ್ಸ ಮಾಡ್ತಾ ಇರೋವಾಗ ನನ್ ಬುದ್ಧಿ ತಗೊಂಬಂದ್ರೆ ಎಷ್ಟು ಚಂದಾಗಿರ್ತೈತಲ್ವಾ? ಸ್ವಲ್ಪ ಪಸಂದಾಗಿರ್ತೈತೆ. ಮತ್ತೆ ನಾನ್ ಯಾವಾಗ ಬುದ್ಧಿ ತರದು? ನೀನ್ ಯಾವಾಗ ತಿನ್ನೋದು? ಯಾವಾಗ ಅಂದ್ರೆ ನಾಳೆನೆ ತಗೊಂಬಾ. ಹುಳ್ಳಿ ಕಲ್ಸಾರು, ರಾಗಿ ಮುದ್ದೆ, ಇಬ್ರು ಜೊತೆಲೆ ಊಟ ಮಾಡುವ. ಅದೆಂಗೈತದೆ? ನಾವಿಬ್ರು ಮದ್ವೆ ಮಾಡ್ಕೊಂಡು ಗಂಡ ಹೆಂಡತಿ ಆಗಿ ಇಬ್ರು ಜೊತೆಲಿ ಊಟ ಮಾಡಿದ್ರೆ ಚಂದಾಗಿರ್ತೈತೆ. ಹೌದು. ಹೌದಂತೆ. ನಮ್ ಮದ್ವೆ ಯಾವಾಗ ಅಂದೆ? ಮದ್ವೆ ಯಾಕೋ ನನ್ ಮದ್ವೆ ಆಗಕ್ಕೆ ನಿಂಗ್ ಇಷ್ಟ ಇಲ್ವಾ? ಏನ ಹಿಂಗಂದ್ಬಿಟ್ಟೆ ಗಿರಿಜಾ? ನಿನ್ ಬಿಟ್ ಬೇರೆ ಯಾರವ್ರೆ ನಂಗೆ? ಏನೇ ನನ್ ಜೀವ ಕಣೆ. ಅವತ್ತಿಂದ ಹಿಂಗೆ ಹೇಳ್ತಿದ್ಯಾ. ನಾವ್ ಮದ್ವೆ ಆಗೋದು ಯಾವಾಗ? ಮದ್ವೆ ಆಗ್ಬೇಕಾದ್ರೆ ಮೊದಲು ಅಪ್ಪ ಅನ್ ಕೇಳಿ ಅಪ್ಪನೇ ತಗೋಬೇಕು. ಹೊಸಿ ನಿಧಾನ ಮಾಡೋ. ಇನ್ನು ಎಷ್ಟ್ ನಿಧಾನ? ನೀನ್ ನಂಬುದ್ರೆ ಹಿಂಗೆ ಇರ್ಬೇಕಾಯ್ತದೆ. ಕೋಪ ಮಾಡ್ಕೋಬೇಡ ಚಿನ್ನ. ಇವತ್ತೇ ಅಪ್ಪ ಅನ್ ಕೇಳಿ ಅವ್ರ ಬಾಯಿಂದ ಹೂ ಅನ್ಸ್ಕೊಂಡ್ ಬರ್ತೀನಿ, ಸರಿನಾ? ತಗ. ತಾನ ತಂದಾನ ತಾನ. ಅಪ್ಪರೇ. ರಂಗ, ಸೋಡಾ ಹಾಕ್ಲಾ? ಸರಿ ಅಪ್ಪರೇ. ಯಾವನ ಇವನು? ಸರಿಯಾಗಿ ಹಾಕ್ಲಾ? ತಗೊಳ್ಳಿ.
ಅಪ್ಪರೇ ಏನದು ಬೊಗಳ ಅದು ಮೆಣಸಿನ್ಕಾಯಿ ಬತ್ತವ್ರೆ. ಶರಣ್ರಿ ಗೌಡ್ರೆ. ಓ ಬಾರಯ್ಯ ಬಾ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತಿದ್ದೆ. ಬಾ ಕೂತ್ಕೋ. ನನಗೆ ಜಾಸ್ತಿ ಬೇಡ್ರೆ ಒಂದು ಸ್ಮಾಲ್ ಸಾಕು. ಬೇಡ ಬಿಡ್ರಿ ನಾನು ಹಾಕೊಂತೀನಿ. ಅಪ್ಪ ರಂಗ ಮನೆಗೆ ಹೋಗಿ ನಾನು ಬರೋದ್ರೊಳಗೆ ಒಂದು ಮೊಟ್ಟೆ ಕೋಳಿ ಕುಯ್ದು ಸಾರು ಮಾಡ್ಬೇಕಂತ ಅಂತ ಹೇಳು. ಹೋಗು. ಸರಿ. ಚಿನ್ನದ ಮಲ್ಲಿಗೆ ಹೂವೆ ನಿನ್ನ ಬಲವು ಬೇಕೆಂದು ಬೆಳಿರುವೆ. ಏನ್ಲ ಮಾಡ್ತಾ ಇದ್ಯಾ? ಕಾಲಿಸ್ಕೊದ್ಬಿಟ್ಟು ತೂಗುಡಿಸ್ತಾ ಇದೀಯಾ? ಅಪ್ಪಾರೆ ಅದು ಆಯ್ತಾಯ್ತು ಹೋಗ್ ಮಲಕ್ಕ. ಇಲ್ಲ ಅಪ್ಪಾರೆ, ನನಗ್ ಗೊತ್ತು ಕಣ್ಲ, ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ಯಾ. ಹೋಗ್ ಮಲಕ್ಕೋ. ಏ ರಂಗ, ಆ ತ್ವಾಟಕ್ಕೆ ದನಗಳೆಲ್ಲ ನುಗ್ಗಿ ಬೇಲಿನೆಲ್ಲ ಹಾಳು ಮಾಡವಂತೆ. ಮೊದ್ಲೋಗಿ ಆ ಬೇಲಿನ ಸರ್ ಮಾಡು. ಆಯ್ತಪ್ಪಾರೆ. ಅಪ್ಪರೇ ಮತ್ತೆ ನಾನು ಏನ್ಲ ಅದು? ಅದೇ ಅಪ್ಪರೇ ನಾ ಗೊತ್ತಾಯ್ತು ಬಿಡ. ಅದೇ ಪ್ಯಾಂಟ್ಗೆ ಹೋದಾಗ ನಿನ್ಗೊಂದು ಶರ್ಟಿನ ಬಟ್ಟೆ ತರಬೇಕು ಅಷ್ಟೇ ತಾನೇ? ತತ್ತೀನಿ ಬಿಡು. ಯಾರು ನೀನು? ಬಿಡೋ. ನೀನಾ? ಏನ್ ಮಾಡ್ತೀನಿ ನೋಡ್ತಾ ಇರು. ನಿಂತ್ಕೋರಂಗ, ನಿನ್ನ ಕೈಗೆ ಸಿಕ್ಕು. ನಿಂತ್ಕೋರಂಗ, ನೋಡಿ ಏನ್ ಮಾಡ್ತೀನಿ. ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ಜಿಮ್ತಲಗಡಿ ಯಾರಿಗೂ ಎದುರೋದೇ ಇಲ್ಲ ಅಂತ ಜಂಬ ಕೊಚ್ಕೋತಿದ್ದೆ ನೋಡ್ದಾ. ಈಗ ನಾನು ಹೆಂಗ್ ಎದುರಿಸ್ದೆ? ಅದ್ ಸರಿ, ಗೌಡ್ರು ನಮ್ಮ ಮದ್ವೆ ವಿಷಯಕ್ಕೆ ಏನಂದ್ರು? ಏನು ಅನ್ಲೇ ಇಲ್ಲ. ಏನು ಅನ್ಲಿಲ್ವಾ? ಗೌಡ್ರು ನಮ್ಮ ಮದ್ವೆ ವಿಷಯಕ್ಕೆ ಒಪ್ಪಿಗೆ ಕೊಡ್ಲಿಲ್ವಾ? ಒಪ್ಪಿಗೆ ಕೊಡಕ್ಕೆ ನಾನು ಇನ್ನೂ ಅವ್ರಿಗೆ ಹೇಳಲೇ ಇಲ್ವಲ್ಲ. ಅಯ್ಯೋ, ನಿನ್ನ ನಂಬ್ಕೊಂಡ್ರೆ ಹಿಂಗೆ. ಬೇಜಾರ್ ಮಾಡ್ಕೋಬೇಡ ಚಿನ್ನ, ಅವ್ರಿಗೆ ಹೇಳಕ್ಕೆ ಸರಿಯಾಗಿ ಟೇಮೇ ಸಿಗ್ತಾ ಇಲ್ಲ. ಮೊನ್ನೆನೆ ಕೇಳ್ತೀನಿ ಅಂತ ಹೋದೆ, ಅವತ್ತಿಂದ ಇವತ್ ಗಂಟ ನಿಂಗ್ ಟೇಮೇ ಸಿಕ್ಲಿಲ್ವಾ? ಸಿಕ್ತು, ಆದ್ರೆ ಅಪ್ಪನ್ ಕೇಳಣ ಅಂದ್ರೆ ಬಾಯಿನಿಂದ ಮಾತೇ ಓಡಕ್ಕಿಲ್ಲ ಕಣೆ. ಇಲ್ಲಿ ಇಷ್ಟ ಚೆನ್ನಾಗಿ ಮಾತಾಡ್ತೀಯಾ? ಅವ್ರ ಹತ್ರ ಒಂದ್ ಮಾತು ಕೇಳಕ್ ಆಗ್ಲಿಲ್ವಾ? ಅಯ್ಯೋಯ್ಯಪ್ಪ, ಅಪ್ಪನ್ ಹೆಂಗ್ ಮಾತಾಡ್ಸ್ಬೇಕು, ಅದೇ ವಿಷಯ ಹೆಂಗ್ ಕೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ. ಹೆಂಗ್ ಕೇಳ್ಬೇಕು ಅಂತ ನೀನೇ ವಸಿ ಹೇಳ್ ಕಡೆ. ಸರಿ, ಈಗ ಗೌಡ್ರು ತೋಟ ಹತ್ರ ಇರ್ತಾರೆ. ನೀನ್ ಸೀದಾ ಅವ್ರ ಹತ್ರ ಹೋಗು. ಎದ್ರಾಗ ನಿಂತ್ಕೋ. ಏನ್ಲಾ ಅಂತ ಕೇಳ್ತಾರೆ. ಆಗ ಒಂದ್ ನಿಮಿಷ, ಅವ್ರು ಏನ್ಲಾ ಅಂತ ಕೇಳ್ತೇನೆ ಹೋದ್ರೆ? ಅವ್ರು ಕೇಳಿದ್ರೆ ನೀನೇ ಕೇಳು. ನೀನ್ ನಿಂತ್ಕೋ. ಯಾಕೆ? ನಿಂತ್ಕೊಂಡ್ರೆ ನಿಂತ್ಕೋಬೇಕು. ಹಿಂಗೆನಾ ಗೌಡ್ರ ಮನೆ ನಿಂತ್ಕೊಳ್ಳೋದು? ಹಿಂಗೆ. ಈಗ ಗೌಡ್ರು ನಾನೇ ಅಂತ ತಿಳ್ಕೊ. ಯಾಕೆ? ಸರಿ, ಈಗ ನಾನ್ ಹೇಳ್ಕೊಟ್ಟಂಗೆ ಹೇಳ್ಬೇಕು. ಅಪ್ಪ ಅವ್ರೆ, ನಾನು ಗಿರ್ಜಾ ತುಂಬಾ ಪ್ರೀತಿಸ್ತಾ ಇದ್ದೀವಿ. ನಾವಿಬ್ರು ಮದ್ವೆ ಮಾಡ್ಕೋಬೇಕು ಅಂತ ಇದೀವಿ. ನಾವಿಬ್ರು ಹೇಳು ರಂಗ, ಹೇಳು ರಂಗ. ನಾವಿಬ್ರು ಮದ್ವೆ ಮಾಡ್ಕೋಬೇಕು ಅಂತಿದ್ದೀವಿ. ನಾನು ಗಿರಿಜಾ ತುಂಬಾ ಪ್ರೀತಿಸ್ತಿದ್ದೀವಿ. ನಾವಿಬ್ರು ಮದ್ವೆ ಮಾಡ್ಕೋಬೇಕು ಅಂತಿದ್ದೀವಿ. ನೀವು ಆಶೀರ್ವಾದ ಮಾಡ್ಬೇಕು. ಅಯ್ಯೋ ನಿನ್ನ, ಅಲ್ಲ ಗೌಡ್ರ ಮುಂದೆ ನಿಂತ್ಕೊಂಡು ಹೇಳು ಅಂದ್ರೆ ಎಮ್ಮೆ ಮುಂದೆ ನಿಂತ್ಕೊಂಡು ಹೇಳ್ತಿದ್ಯಲ್ಲ. ಅವ್ರ ಮುಂದೆ ಹೇಳಕ್ ಅಭ್ಯಾಸ ಮಾಡ್ತಾ ಇವ್ನಿ. ನೀ ಹಿಂಗೆ ಅಭ್ಯಾಸ ಮಾಡ್ತಿದ್ರೆ ನಿಂಗ್ ವಯಸ್ಸಾಗೋಯ್ತದೆ. ನೀ ಅವ್ರನ್ನ ಕೇಳೋದು ಯಾವಾಗ? ಅವ್ನ ಇದುವರೆಗೂ ನಾನೇನು ಕೇಳಲೇ ಇಲ್ಲ. ಅವ್ನ್ ಹೆಂಗ್ ಕೇಳೋದು ಅಂತ ನಂಗೆ ಗೊತ್ತಾಯ್ತೇನೆ ಇಲ್ಲ. ಒಂದ್ ಕೆಲ್ಸ ಮಾಡುವ. ಏನು? ಅಪ್ಪಾರ ಎದುರಿಗೆ ನಂಗ್ ಭಯ, ಆದ್ರೆ ಅವ್ವಾರಾದ್ರೆ ನಂಗೆ ಬಹಳ ಸಲೀಸು.
ಹಂಗಾದ್ರೆ ಅವ್ರ ಹತ್ರನೇ ಕೇಳು. ಜಿಮ್ ತಲೆಗಿಡಿ ಅವ್ವರಾದ್ರೆ ನಾನ್ ಬಾಯ್ ಬಿಟ್ಟು ಕೇಳೋದೇ ತಡ. ನನ್ ಮುಖ ನೋಡಿದ್ರೇನೆ ನನ್ ಮನಸ್ಸಿನಾಗ ಏನೈತೆ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಆಗ್ಲಿ ಹೂ ಅಂದ್ಬಿಡ್ತಾರೆ. ಸರಿ ಹಂಗಾದ್ರೆ ಈಗ್ಲೇ ಹೋಗಿ ಹೂ ಅನ್ಸ್ಕೊಂಡ್ ಬಂದ್ಬಿಡು. ಓ ಅದೇಟೊತ್ನಾಗಿನ್ ಕೆಲ್ಸ. ನಾನು ಈಗ್ಲೇ ಹೋಗಿ ಅಡಿಕೆ ಕಡೆ ಅದ್ರಾಗ ಬಂದ್ಬಿಡ್ತೀನಿ. ಇಲ್ಲೇ ಇರು ರಂಗ, ನೀ ಬರೋ ಗಂಟ ನಾ ಇಲ್ಲೇ ನಿಂತಿರ್ತೀನಿ. ನೀ ಇಲ್ಲೇ ಇರು, ನಾ ಬ್ಯಾಗ್ ಬಂದ್ಬಿಡ್ತೀನಿ. ಬ್ಯಾಗ್ ಬಂದ್ಬಿಡು, ನಾನ್ ಹಿಂಗೋಸ್ಕರನೇ ಕಾಯ್ತಿರ್ತೀನಿ. ಅವರೇ ಮತ್ತೆ ಕೊಳಕ ಸ್ನಾನ ಮಾಡ. ಈ ರಂಗ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಹೋಗಿ ಬಟ್ಟೆ ಹಾಕೋ ರಾಜ. ರಂಗನ ರಂಗ, ದೇವ್ರ ಕೈ ಮುಗಿ. ಏನೋ ಇದು ದೇವ್ರ ಕೈ ಮುಗಿ ಅಂದ್ರೆ ನನಗೆ. ನೀವೇ ನಂಗೆ ಯಾವ್ರು ಅವರೇ. ರಂಗ, ಹಿಂದಿನ ಜನ್ಮದಲ್ಲಿ ನೀನ್ ನನ್ ಮಗನೇ ಆಗಿದ್ಯೋ ಏನು? ಅವರೇ ಈ ಜನ್ಮದಾಗು ಇನ್ ಮುಂದಿನ ಜನ್ಮದಾಗು ನಾ ನಿಮ್ ಮಗನೇ ಅವರೇ. ಅವರೇ ನನಗ್ ಗೊತ್ತು ಕಣ. ದೇವ್ರ ಕೈ ಮುಕ್ಕೊಂಬ, ತಿಂಡಿ ತಿನ್ನುವೆ ಅಂತೆ. ಇನ್ನು ಮೊದ್ಲು ತಿನ್ನೋದಿರ್ಲಿ, ಮಳೆ ಬರಂಗೈತೆ, ಎತ್ಕೊಂಡು ಒಳಗ್ ಕಟ್ಟು ಹುಲ್ಲಾಕ್ ಹೋಗು. ಸರಿಯಪ್ಪಾರೆ. ಕೂತ್ಕೋ, ತಿನ್ಬಿಟ್ಟು ಆಮೇಲೆ ಹೋಗು. ಹ್ಮ್. ಸ್ವಲ್ಪ ನೀರು ತಗೊಂಬಾ. ಅವರೇ ರಂಗ, ನೀನ್ ಇನ್ನೂ ಇಲ್ಲೇ ಇದೀಯಾ? ತೋಟದ ಹತ್ರ ಹೋಗೋ, ಯಾರಾದ್ರೂ ತೋಟಕ್ಕೆ ನುಗ್ಗಿ ಕಾಯಿ ಕಿತ್ಕೊಂಡು ಹೋದಾರು? ಸರಿ ಅವರೇ. ಅವರೇ ಏನು ಏನು? ಏನಿಲ್ಲ ಅವರೇ. ನೋಡು, ಒತ್ತಾರೆ ಬರೋವಾಗ ತೋಟದಲ್ಲಿ ಬಾಳೆಲೆ ಒಂದೆರಡು ತೆಂಗಿನಕಾಯಿ ಕಿತ್ಕೊಂಬ. ಹಾಗೆ ಗಿಡದಲ್ಲಿ ಹೂವು ಬಿಡಿಸ್ಕೊಂಬ, ಪೂಜೆಗಾದಿತ್ತು. ಹುಷಾರು. ಗಿರಿಜಾ, ಗಿರಿಜಾ, ರಂಗ, ಗಿರಿಜಾ. ಅಯ್ಯೋ, ಮೈ ಸುಡ್ತಾ ಐತೆ. ಗಿರಿಜಾ, ರಾತ್ರಿ ಎಲ್ಲ ಮಳೆಯಲ್ಲಿ ನೆನ್ಕೊಂಡು ಒಬ್ಳೇ ಕುಂತಿದ್ಯಾ? ಮತ್ತೆ ನಾ ಬರೋ ಗಂಟ ನೀ ಇಲ್ಲೇ ಇರು ಅಂತ ಹೇಳಿದ್ದೆ. ಗಿರಿಜಾ, ನಮಗೋಸ್ಕರ ನೀ ಇಲ್ಲಿ ಯಾಕೆ ಅಳ್ತೀಯ ರಂಗ? ಮಳೆ ಇರ್ಲಿ, ಬಿಸಿಲೇ ಇರ್ಲಿ, ಒಂದು ರಾತ್ರಿ ಏನು
ಎಷ್ಟು ದಿವಸ ಬೇಕಾದ್ರೂ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಗಿರಿಜಾ, ಅವ್ರನ್ನ ಕೇಳ್ತೀನಿ ಅಂತ ಹೋದ್ಯಲ್ಲ, ಕೇಳ್ದ್ಯಾ? ಹಂಗಾದ್ರೆ ನನಗೂ ನಿನಗೂ ಋಣಾನ ಬಂಧ ಇದೆಯೋ ಇಲ್ವೋ? ಅಯ್ಯೋ ಬಿಡ್ತು ಅವನು ಗಿರಿಜಾ. ಒಳ್ಳೆ ಮನಸ್ಸಿನಿಂದ ಪ್ರೀತಿ ಮಾಡಿದವ್ರಿಗೆ ಅದ್ಯಾವ್ರು ಯಾವತ್ತೂ ಮೋಸ ಮಾಡಕ್ಕಿಲ್ಲ. ಹಂಗಾದ್ರೆ ಒಂದ್ ಕೆಲ್ಸ ಮಾಡೋಣ. ಏನು? ದೇವ್ರ ಹತ್ರ ಹೋಗಿ ಹೂವ ಕೇಳೋಣವಾ? ತಾಯಿ, ನಾವಿಬ್ರು ಗಂಡ ಹೆಂಡತಿಯಾಗಿ ಸಂಸಾರ ಮಾಡೋ ಯೋಗ ಐತೋ ಇಲ್ವೋ ಅಂತ ನೀನೇ ತಿಳಿಸ್ಬಿಡು. ನಮಸ್ಕಾರ ರೀ ಗೌಡ್ಸೇನರ. ನಮಸ್ಕಾರ. ಏನ್ ಅಪರೂಪಕ್ಕೆ ತೋಟದ ಕಡೆ ಬಂದಂಗ ಐತಿ. ಒತ್ತಾರಿಯಿಂದ ನಮ್ ರಂಗ ಕಾಣಿಸ್ತಿಲ್ಲ, ತರಕಾರಿ ಬೇಕಾಗಿತ್ತು, ಅದಕ್ಕೆ ನಾನೇ ಬಂದೆ. ಈ ಬಿಸಿಲಿನಲ್ಲಿ ಭಾರ ಹೊತ್ಕೊಂಡು ನಾನ ಮನೆಯವ್ರಿಗೂ ತಂದು ಕೊಡ್ತೀನಿ ರೀ ಅವರ. ಪರವಾಗಿಲ್ಲ ಬಿಡಿ, ನಾನೇ ತಗೊಂಡೋಗ್ತೀನಿ. ಹಂಗಾರೆ ನಾನು ಬರ್ತೀನಿ ರೀ ಗೌಡ್ಸೇನರ. ನಮಸ್ಕಾರ. ಯೋಚನೆ ಮಾಡ್ಬೇಡ, ಅವ್ವಾರು ಇವತ್ತು ಪೂಜೆ ಮುಗಿಸ್ಕೊಂಡ್ ಬಂದಾಗ ಕೇಳ್ಬಿಡ್ತೀನಿ. ಕೇಳ್ದಾಗ ಮದ್ವೆಗೆ ಒಪ್ತಾ ಇದ್ರೆ ಏನ್ ಮಾಡೋದು? ನೀವಿಬ್ರು ಇಷ್ಟ ಅನ್ಯೋನ್ಯವಾಗಿ ಇದ್ಕೊಂಡು ಮದ್ವೆ ಆಗ್ತೀನಿ ಅಂದ್ರೆ ನಾನ್ ಯಾಕೆ ಬೇಡ ಅನ್ಲಿ? ಸಮಯ ನೋಡಿ ಗೌಡ್ರಿಗೆ ಹೇಳಿ ನಿಮ್ ಮದ್ವೆಗೆ ಏರ್ಪಾಡು ಮಾಡ್ತೀನಿ. ಆಗ್ಬೋದಾ? ಅವರೇ ಓವರ್ ಡೋಸು ಇಲ್ಲ, ಓಬಮ್ಮನ ಊಸು ಇಲ್ಲ. ರಾತ್ರಿ ಎಲ್ಲ ಅವಳ ಮೇಲೆ ಜ್ಞಾನ ಬಿದ್ದು ಕಣ್ಣಿಗೆ ನಿದ್ದೆ ಇಲ್ಲ, ಒಟ್ಟಿಗಿಟ್ಟು ಇಲ್ಲ. ಅದಕ್ಕೆ ಕಣ್ಣು ಕೆಂಪಗಾಗವೆ. ಹಂಗೇನ್ರಿ? ನಾ ಯಾಕೆ ಬಂದಿನಿ ಹೇಳೇನ್ರಿ ನಿಮ್ಗ? ಏಯ್ ಗೊತ್ತು, ಕೂತ್ಕಳ. ಮಳ್ಳಿ ಮಳ್ಳಿ ಮಂಚಕ್ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅಂದ್ಲಂತೆ. ನಂಗ್ ಗೊತ್ತಿಲ್ವಾ ನೀನ್ ಯಾಕೆ ಬತ್ತೀಯ ಅಂತ. ತಗ ಒಂದೇ ಒಂದ್ ಸ್ಮಾಲ್ ಹಾಕ್ರಿ, ಸಾಕ್ ಸಾಕ್ರಿ, ಸಾಕ್ ಸಾಕ್. ನಿನ್ನೆ ನಾವು ನೋಡಿದೀವಲ್ರಿ, ಅಕ್ಕಿ ಹೆಸರು ರತ್ನ ಅಂತ. ಈ ಪರಮಾತ್ಮನ್ ಸತ್ವಾಗ್ಲು ಅವಳು ರತ್ನನೇ ಕಣಯ್ಯ. ಕರೆ ಹೇಳಿದ್ರು ನೋಡ್ರಿ, ನಾನಕ್ಕಿ ವಿಷಯ ಎಲ್ಲ ತಿಳ್ಕೊಂಡು ನಿಮ್ಗೆ ಸುದ್ದಿ ಮುಟ್ಸಕಂತೆ ಬಂದಿರೋದ್ರಿ. ಹಂಗ ತಗ ತಗ ಇನ್ನೊಸಿ ಹಾಕ. ಜಾಸ್ತಿ ಬೇಡ್ರಿ, ಸ್ಮಾಲ್ ಸಾಕ್ 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 ಸಾಕ್ರಿ. ಅದೇನ್ ತಿಳ್ಕೊಂಬಂದಿದ್ಯಾ ಎಲ್ಲ ಹೇಳ್ಬಿಡು. ಆಕಿ ಮಾದಾಪುರದ ಪೈಲ್ವಾನ್ ಅಪ್ಪನಪ್ಪನ ಮಗಳ್ರಿ. ಆಕಿಗಿನ್ನು ಲಗ್ನ ಆಗಿಲ್ಲ. ಒಂದೇ ಸ್ಮಾಲ್ ಹಾಕೊಡ್ತೀನಿ. ಸ್ಮಾಲ್ ಸ್ಮಾಲ್ ಸಾಕ್ 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 ಸಾಕ್ರಿ, ಸಾಕ್ ಸಾಕ್. ಅದು ನಾನು ಏನ್ ಹೇಳ್ತಿದ್ದೆ? ಅವರಪ್ಪ ಪೈಲ್ವಾನ್ ಅಂದಲ್ಲ. ಹೌದ್ರಿ, ಆ ಪೈಲ್ವಾನ್ ಅದನಲ್ಲ, ಈ ಗೋವಿಂದ ಅಂತ ಒಬ್ಬ ಚಲೋ ಹುಡುಗನ್ನ ತಯಾರು ಮಾಡ್ಯಾನಂತ್ರಿ. ಅವನು ಆಕಿನ್ನ ಅವನಿಗೆ ಕೊಟ್ಟು ಲಗ್ನ ಮಾಡಿಸ್ಬೇಕಂತ ವಿಚಾರ ಮಾಡ್ಯಾನಂತ್ರಪ್ಪ. ಇಷ್ಟರಪ್ಪ ವಿಚಾರ ಆಯ್ತು. ನಮಸ್ಕಾರ ಗೌಡ್ರೆ. ಯಾರು? ಓ ಪೂಜಾರಯ್ಯನವರು, ಇಷ್ಟು ದೂರ ಪಾದ ಬೆಳೆಸ್ಬಿಟ್ರಿ. ಬರ್ರಿ, ನೀವು ಒಂದು ಸ್ಮಾಲ್ ಹಾಕಿವ್ರಂತೆ. ಶಾಂತಂ ಪಾಪಂ, ನನಗಿದೆಲ್ಲ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲನ್ರಿ? ಚಲೋ ಆತ್ ಬಿಡ್ರಿ. ಮತ್ತೆ ಯಾಕೆ ಬಂದ್ರಿ ಇಲ್ಲಿ? ಅದೇ ಶ್ರಾವಣ ಬಂತಲ್ಲ, ಊರ್ ಜಾತ್ರೆ ಮಾಡ್ಬೇಕು, ಗೌಡ್ರಿಗೆ ತಿಳಿಸ್ಬಿಟ್ಟು ಅಪ್ಪಣೆ ಪಡ್ಕೊಂಡು ಹೋಗೋಣ ಅಂತ ಬಂದೆ. ವಾ ಹೌದಲ್ಲ, ನಾನು ಯಾವ್ದೋ ಜ್ಞಾನದಲ್ಲಿ ಊರ್ ಜಾತ್ರೆನೇ ಮರ್ತು ಬಿಟ್ಟಿದ್ದೆ. ಯೋ ಪೂಜಾರಯ್ಯ, ಈ ಸಾರಿ ನಮ್ಮೂರ ಜಾತ್ರೆ ಭರ್ಜರಿಯಾಗಿ ನಡಿಬೇಕು. ಸುತ್ತ 7 ಹಳ್ಳಿಲಿ ಹಬ್ಬಬ್ಬ ಅಂತ ಬಾಯಿ ಮೇಲೆ ಬೆಳ್ಳಿ ಇಟ್ಕೊಂಡ್ಬಿಡ್ಬೇಕು. ಹೋಗು, ನಾನು ಹೇಳ್ದೆ ಅಂತ ಹೇಳಿ ಏರ್ಪಾಟ್ ಮಾಡ್ಬಿಡು. ಆಯ್ತು ಗೌಡ್ರೆ, ಬರ್ತೀನಿ. ಗೌಡ್ರೆ,
ಈ ಜಾತ್ರಿ ಅಂದ್ಕೊಳ್ಳೆ ನನ್ನ ತಲೆ ಒಳಗೆ ಒಂದು ಚಲೋ ಐಡಿಯಾ ಹೊಳಿ. ನನ್ನ ಮಗನೇ ಹಾಕದಾಗಲೇ ನಿನಗೆ ಐಡಿಯಾ ಉಳಿಯೋದು. ಅದೇನು ಹೇಳು. ಈ ಜಾತ್ರೆಗೆ ಸುತ್ತಿ 7 ಗೌಡ್ರಿಗೂ ಸುದ್ದಿ ಮುಟ್ಟಿಸ್ಬೇಕಲ್ರಿ. ಮಾದಾಪುರಕ್ಕೆ ಆಳ್ಗಳನ್ನ ಕಳ್ಸೋ ಬದ್ಲಿಗೆ ನಾವೇ ಖುದ್ದು ಹೋದ್ರೆ ಹೆಂಗೆ? ಸುದ್ದಿನೂ ಮುಟ್ಟಿಸಂಗ ಆಯ್ತು, ಹಂಗೆ ಆ ರತ್ನ ನೋಡ್ಕೊಂಡು ಬಂದಂಗೂ ಆಯ್ತು. ಹೆಂಗೈತಿವಿ ಐಡಿಯಾ? ಬರೀ ನೋಡ್ಕೊಂಡ್ ಬರೋದೇನು, ಕೆಲಸ ಮಾಡ್ಕೊಂಡೇ ಬರಾನ. ನಡಿ. ಒಂದೇ ಒಂದು ಸ್ಮಾಲ್ ಹಾಕೊಳ್ತೇನೆ ರೇ ಗೌಡ್ರೆ. ಸ್ಮಾಲ್ ಅಯ್ಯೋ ಲಾರ್ಜ್ ಆತಲ್ರಿ. ಈ ಸಾರಿ ನಮ್ಮೂರ್ ಜಾತ್ರೆನ ದಾಮ್ ಧೂಮ್ ಅಂತ ಮಾಡ್ಬೇಕಂಡ್ಲ. ಅವಳು ಇಲ್ಲೇ ಅವಳಲ್ಲೋ. ಮೆಣಸಿನ್ಕಾಯಿ ಅಪಶಕನದ ನನ್ನ ಮಗನೇ, ಇಲ್ಲೇ ನಿಂತ್ಕೋ. ನಾನಿವತ್ತೊಂದ್ ಕೈ ನೋಡೇ ಬಿಡ್ತೀನಿ. ಇಲ್ಲೇ ನಿಂತ್ಕೋ. ಯಾರೋ ಹೆಂಗ್ಸು ಕಿಚ್ಕೊಳ್ಳೋ ಸ್ವಲ್ಪ ಕೆಲಸ ಇದೆ. ಹೌದಲ್ವಾ? ಏಯ್ ಬರಲ್ಲ, ಏನೋ ಮಾಡ್ಕೊಳಕ್ ಹೋಗಿ ಏನೋ ಮಾಡ್ಕೊಂಡ್ರು. ಅಪ್ಪ ಅಪ್ಪ. ಗೌಡ್ರೆ ನಿಮ್ ಕತೆ ಮುಗಿದಾಯ್ತು. ಅಲ್ಲಯ್ಯ ನಾನೇನ್ ಮಾಡ್ದೆ ಅಂತ ಏನ್ ಮಾಡಿದ್ಲು ಗೊತ್ತಾ? ಅಲ್ಲಯ್ಯ ಏನು ದೊಡ್ಡೂರ್ ಗೌಡ ನಮ್ಮೂರ್ ಹೆಣ್ಮಗಳ ಮೈ ಮೇಲೆ ಕೈ ಹಾಕದ್ನ ನನ್ನ ಮಗನ್ನ ಚೆನ್ನಾಗಿ ಒದ್ದು ಕಂಬ ಕಟ್ಟಾಕಲ್ಲ. ಏನ್ಲ ಮಾದೇಪುರದವ್ರು ಗೌಡ್ರನ್ ಕಟ್ಟಕ್ಕೆ ಹೊಡಿತಾವ್ರೆ. ಏನು ಅಪ್ಪರ್ನ ಕಟ್ಟಾಕ್ ಹೊಡಿತಾವ್ರ? ಬಂದ್ರೆ ಹೋಗೋಣ.
ನನ್ನ ಮಕ್ಕಳು ಚೆನ್ನಾಗಿ ತದಕ್ ಬಂದಿವಿ ಅಪ್ಪಾರೆ. ನಿಮ್ಗೇನಾರ ಪೆಟ್ಟಾಯ್ತಾ ಅಪ್ಪಾರೆ? ಮೊದಲು ನಡೆಯೋದ್ರಿಂದ ಬನ್ನಿ. ಇಳಿರಿ ಕೆಳಕ್ಕೆ. ನಿಮ್ಮೂರ್ ಗೌಡ ನಮ್ಮೂರ್ ಹುಡುಗಿನ ಕೆಳಕಿದ್ದಕ್ಕೆ ನ್ಯಾಯ ಪಂಚಾಯತಿ ಆಗ್ಬೇಕು. ನಮ್ ಗೌಡ್ರ ಬಗ್ಗೆ ಏನಾದ್ರು ಕೆಟ್ಟ ಮಾತಾಡಿದ್ರೆ ನಿಮ್ ಬಿಲ್ಡ್ ಬಿಡ್ತೀನಿ ಸರ್. ನಿಂತ್ಕೊಳ್ರಿ ಗೌಡ್ರೆ, ವಿಷಯ ಗೊತ್ತಾಗಿ ಓಡ್ ಬಂದ್ಬಿಟ್ಟೆ. ನೋಡಿ ಗೌಡ್ರೆ, ಆಗಿದ್ದೆಲ್ಲ ಆಗೋಯ್ತು, ಇದಕ್ಕೆಲ್ಲ ನ್ಯಾಯ ಪಂಚಾಯತಿ ಯಾಕೆ? ಅಲ್ರಿ ಗೌಡ್ರೆ, ನಮ್ಮೂರ್ ಗೌಡ್ರು ನಿಮ್ಮೂರ್ ಹೆಣ್ಮಗಳನ್ನ ಕೆಣಕಿದ್ರ ಅಂತ ಯಾರು ಹೇಳಿದ್ರು ನಿಮ್ಗೆ? ಏ ರಾಮ, ಬರ್ಲಿ ಗೌಡ್ರೆ, ಅಲ್ಲಿ ಏನ್ ನಡೀತು ಅಂತ ಎಲ್ಲರ ಮುಂದೆ ಹೇಳ. ನಾವೆಲ್ಲ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಸಾವಂತಿ ಕಿರ್ಚ್ಕೊಂಡಿದ್ ಕೇಳಿ ಓಡ್ ಬಂದ್ವಿ. ಆಗ ಗೌಡ್ರು ಅವ್ಳು ಹಿಡ್ಕೊಂಡು ಎಳ್ದಾಡ್ತಾ ಇದ್ರು. ಹೌದು ಗೊತ್ತಾಯ್ತಾ? ನೋಡ್ರಿ ವಿಷಯ ತಿಳಿಲಾರ್ದ ಹಿಂಗೆಲ್ಲ ಮಾತಾಡಬಾರ್ದು ನೀವು. ಇಲ್ಲೇ ನೀವು ತಪ್ಪು ತಿಳಿದಿರೋದು. ಅಲ್ರಿ, ನಮ್ಮೂರ್ ಗೌಡ್ರು ನಿಮ್ಮೂರ್ ಹೆಣ್ಮಗಳನ್ನ ಕೆಣ್ಕೊಂತ ಪರಿಸ್ಥಿತಿ ಏನ್ರಪ್ಪ ಬಂದಿತ್ತು? ಹೆಣ್ಮಕ್ಳಂದ್ರೆ ಅಷ್ಟು ಬಾರ್ಗೆ ಇಟ್ಕೊಂತಾರ ಅಂತ ತಿಳ್ಕೊಂಡ್ರ ನೀವು? ನಾನು ಮನಸ್ಸು ಮಾಡಿದ್ರೆ 1000 ಹುಡುಗಿರಂತ ನಿಲ್ಲಿಸ್ಬಿಟ್ಟೇನು. ಇವ್ರ ಊರಿಗೆ ಬರ್ಬೇಕಾ ಹುಡುಗಿನ ಕೆಣಕ? ಆ ವಿಚಾರ ನಮ್ಗೆ ಬೇಕಾಗಿಲ್ಲ. ನಮ್ ಸಾವಂತಿ ವಿಚಾರ ಮಾತಾಡ್ರಿ. ನೋಡ್ರಿ, ನಮ್ಮೂರ್ ಗೌಡ್ರು ನಿಮ್ಮೂರ್ ಹುಡುಗಿನ ಹಿಡ್ಕೋಬೇಕಂತ ಬರ್ತಿರ್ಲಿಲ್ರಿ. ನಿಮ್ಮನ್ನೆಲ್ಲ ನಮ್ಮೂರ್ ಜಾತ್ರೆ ಕರ್ಕೊಂಡು ಹೋಗೋಣ ಅಂತ ಬರ್ಬೇಕಂತಿದ್ರು. ಜೊತೆಗೆ ನಾನು ಇದ್ದೀನ್ರಿ. ನಾವು ಬರ್ತಿರ್ಬೇಕಾದ್ರೆ ಹೊಳ್ಳಿ ದಂಡಿ ಮೇಲೆ ಯಾವ್ದೋ ಒಬ್ಬ ಹೆಣ್ಮಗಳು ದುಡುಮ್ಮಂತ ನೀರಿಗೆ ಹಾರ್ಕೊಂಡಲ್ರಿ. ಪಾಪ ಆಕಿ ಜೀವ ಉಳಿಸ್ಬೇಕಂತ ನಮ್ಮ ಗೌಡ್ರು ಹೊಳಿಗೆ ಹಾರ್ಕೊಂಡ್ರಿ. ನಡೆದ ಸಂಗತಿ ಇಷ್ಟರಪ್ಪ. ಸುಳ್ಳು ಹೇಳಿ ನಾವು ಯಾರ ಆಸ್ತಿನೂ ಬಾಚ್ಕೊಳಕ್ ನಾವಿಲ್ಲಿ ಬಂದಿಲ್ರಪ್ಪ. ಏನೋ ತಿಳಿದೆ ಆಗಿದ್ದಕ್ಕೆ ಪಂಚಾಯತಿ ಗಿಂಚಾಯತಿ ಈ ಪೊಲೀಸು ಕೋರ್ಟು ಕಚೇರಿ ಅಂದ್ರೆ ಎರಡೂ ಕಡೆನೂ ತೊಂದರೆ ಆಗತ್ರಪ್ಪ. ಅದಕ್ಕೆ ನೀವೆಲ್ಲ ನಮ್ಮೂರ್ ಜಾತ್ರೆಗೆ ಬಂದು ದೇವರ ಸೇವೆ ಮಾಡಿ ಪುಣ್ಯ ಕಟ್ಕೋಬೇಕು ಅಂತ ಬೇಡ್ಕೊಂತೀವ್ರಪ್ಪ. ಆಯ್ತು ಗೌಡ್ರೆ, ನಾವೇ ನಿಜ ತಿಳಿದೆ ದುಡುಕ್ ಬಿಟ್ವಿ ಅಂತ ಕಾಣ್ತದೆ. ನಾವು ನೀವು ಯಾವತ್ತೂ ವಿಶ್ವಾಸವಾಗಿದ್ದವರು. ಇನ್ ಮುಂದಕ್ಕೂ ಇದೇ ವಿಶ್ವಾಸ ನಮ್ಮ ಮೇಲೆ ಇರ್ಲಿ. ನಾವು ಜಾತ್ರೆ ಬಂದು ನಿಮ್ಮನ್ನ ಭೇಟಿ ಮಾಡ್ತೀವಿ. ಬನ್ನಿ ಒಳಗವ್ರೆ. ನಮಸ್ಕಾರ ಬುದ್ಧಿ. ಏನೋ ಬರಕ್ ಹೇಳಿದ್ರಂತೆ? ಏನಿಲ್ಲ ರಾಜಣ್ಣ, ನಮ್ಮ ಮಾದಾಪುರದ ಪೈಲ್ವಾನ ಅಪ್ಪಣ್ಣ ಗೋವಿಂದ ಅನ್ನೋ ಹುಡುಗನ್ನ ಕುಸ್ತಿಲ್ ತಯಾರು ಮಾಡ್ತಾವನಂತೆ. ನಾಳೆ ನಮ್ಮೂರ್ ಜಾತ್ರೆಗೆ ಬಂದಾಗ ನಮ್ಮೂರ್ ಮೇಲೆ ಸವಾಲ್ ಹಾಕಿದ್ರು ಹಾಕ್ಬೋದು. ನಮ್ಮೂರಾಗ ಯಾರನ್ನ ತಯಾರು ಮಾಡ್ತಾ ಇದ್ಯಾ? ನಮ್ಮೂರ್ನಲ್ಲಿ ನೀವ್ ಹೇಳ್ತಾ ಇರೋಂತ ಹುಡುಗರು ಯಾರು ಇಲ್ವಲ್ಲ ಬುದ್ಧಿ. ಮತ್ತೆ 10 ಗೌಡ್ರ ಮುಂದೆ ನಮ್ಮ ಮಾನ ಹರಾಜಾಗೋಯ್ತದಲ್ಲ, ಏನ್ ಮಾಡೋದು? ನಾನು ಆವತ್ತೇ ತಮ್ಗೆ ಹೇಳ್ದೆ, ಈ ರಂಗನ್ನ ಒಂದೆರಡು ದಿನ ನಮ್ ಗಡಿಲ್ ಬಿಟ್ಟಿದ್ರೆ ಈ ಸುತ್ತಿಗೆಲ್ಲ ನಂಬರ್ 1 ಪೈಲ್ವಾನ್ ಮಾಡ್ಬಿಡ್ತಿದ್ದೆ. ಈಗ ತಾನೇ ಏನಾಯ್ತು? ಜಾತ್ರೆ ಹೊತ್ತಿಗೆ ಒಂದು ತಯಾರು ಮಾಡು. ಆಯ್ತು ಬುದ್ಧಿ. ಏನ್ಲ ಗಡ್ಡಿಗೆ ಹೋಯ್ತ್ಯಾ? ಆಯ್ತು ಪರೆ, ನೀವ್ ಹೆಂಗ್ ಹೇಳಿದ್ರಂಗೆ. ನೋಡ್ರಾಜಣ್ಣ, ಇದು ನಮ್ಮೂರನ ಮಾನ ಮರ್ಯಾದೆ ಪ್ರಶ್ನೆ. ಹೆಂಗಾರ ಮಾಡಿ ಆ ಗೋವಿಂದನ ಕುಸ್ತಿಲಿ ಇವನು ಚಿತ್ತ ಮಾಡ್ಲೇಬೇಕು. ನಾಳೆ ಬರ್ತಾರೇನೆ, ಇವನ ಕೈಲಿ ಮಟ್ಟಿ ಪೂಜೆ ಮಾಡಿಸ್ಬಿಡು. ಗೊತ್ತೇನು ಬುದ್ಧಿ? ಆ ರಂಗ, ಅರೆ ಏನಿದು? ಹಾಲು ಮೊಟ್ಟೆ. ನೀನ್ಯಾಕ್ ತಂದೆ? ನೀನ್ ಕುಸ್ತಿ ಮಾಡೋಕೆ ಗರಡಿ ಮನೆ ಸೇರಿದ್ಯಂತೆ. ಹಾಲು ಮೊಟ್ಟೆ ಎಲ್ಲ ಚೆನ್ನಾಗ್ ತಗೋಬೇಕು. ತಗೋ, ಹಾಲ್ ಕುಡಿ. ಚಿಂತಲ ಕಡಿ, ಮನೇಲಿ ಅವ್ವವ್ರೆ ಹಾಲು ಮೊಟ್ಟೆ ತುಪ್ಪ ಎಲ್ಲ ಕೊಟ್ಟು ಚಂದಾಗ್ ನೋಡ್ಕೊತಾವ್ರೆ. ಇರ್ಲಿ ತಗೋ. ನೀನ್ ಕುಸ್ತಿಲ್ ಗೆಲ್ಲೋದನ್ನ ನಾನ್ ನೋಡ್ಬೇಕು. ಗೆದ್ದೆ ಗೆಲ್ತೀನಿ ಕಣೆ. ಗೆದ್ರೆ ದೊಡ್ಡ ಬಹುಮಾನ ಕೊಡ್ತೀನಿ ಅಂತ ಹೇಳೋರೆ ಅಪ್ಪ ಅವರು. ಗೆದ್ಮ್ಯಾಕೆ ಏನ್ ಬೇಕು ಅಂತ ಕೇಳ್ತಾರೆ. ಆಗ ನಾನೇನ್ ಕೇಳ್ತೀನಿ ಗೊತ್ತಾ? ಏನ್ ಕೇಳ್ತೀಯ? ಈ ಚಂದುಳ್ಳಿ ಚೆಲುವಿನ ಲಗ್ನ ಮಾಡ್ಕೊಡಿ ಅಂತ.
ಏ ಗಿರಿಜಾ, ನಮ್ ಮದುವೆ ಬಗ್ಗೆ ಅಪ್ಪ ಅವ್ನ ಹೆಂಗ್ಕೊಳ್ಳೋದು ಅಂತ ಒದ್ದಾಡ್ತಿದ್ದೆ. ನೋಡ್ದ ಯಾವ್ರೇ ನಮ್ಗ್ ದಾರಿ ತೋರಿಸ್ದ. ನೀನ್ ಕುಸ್ತಿಲ್ ಗೆಲ್ಲೋವರೆಗೂ ದಿನ ಒಪ್ಪತ್ತು ಉಪವಾಸ ಮಾಡಿ ದೇವ್ರಿಗೆ ತುಪ್ಪ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತೀನಿ. ನಿನ್ ಪ್ರಾರ್ಥನೆಗೆ ಯಾವ್ರ ವರ ಕೊಟ್ಟೆ? ಏನ್ ನೋಡ್ತಾ ಇದ್ದೀರಾ? ಮಂಗಳಾರತಿ ಮಾಡಿ. ತಗೊಳ್ಳಿ ಗೌಡ್ರೆ. ನಮ್ಮೂರ್ ಗೌಡ್ರಿಗೆ, ಎಲ್ಲಮ್ಮ ದೇವ್ರಿಗೆ, ನಮ್ಮೂರ್ ಗೌಡ್ರಿಗೆ ಜಯವಾಗಲಿ, ಎಲ್ಲಮ್ಮ ತಾಯಿಗೆ, ನಮ್ಮೂರ್ ದೇವ್ರಿಗೆ, ಎಲ್ಲಮ್ಮ ದೇವ್ರಿಗೆ, ನಮ್ಮೂರ್ ಗೌಡ್ರಿಗೆ, ಎಲ್ಲಮ್ಮ ದೇವ್ರಿಗೆ. ಈ ಪೈಲ್ವಾನ್ ಗೋವಿಂದನ್ ಮೇಲೆ ಕುಸ್ತಿ ಮಾಡೋರು ಈ ಊರ್ನಲ್ಲಿ ಯಾರು ಇದ್ರೆ ಬರ್ಬಹುದು, ಇಲ್ಲ ಅಂದ್ರೆ ಶಾವೋಕ್ಸಿ ಸನ್ಮಾನ ಮಾಡ್ಬೇಕು. ನಿಮ್ ಗೋವಿಂದನ ಮೇಲೆ ನಮ್ ರಂಗ ಸವಾಲ್ ಮಾಡ್ತಾನೆ. ಕುಸ್ತಿಗೆ ಪಂದ್ಯ ಏನು ಅಂತ 10 ಜನರ ಮುಂದೆ ಹೇಳಿ ಗೌಡ್ರೆ. ನಿಮ್ ಗೋವಿಂದ ಏನಾರ ನಮ್ ರಂಗನ ಸೋಲಿಸ್ಬಿಟ್ರೆ ನಂದ್ 25 ಎಕರೆ ತೆಂಗಿನ ತೋಟನ ನಿಮ್ ಗರಡಿ ಮನೆಗ್ ಬರೆದು ಬಿಡ್ತೀನಿ. ರಂಗ, ನಮ್ ರಂಗ ಗೆದ್ರೆ ನೀವೇನ್ ಕೊಡ್ತೀರಿ ಅದನ್ನ ಹೇಳ್ರಿ. ನಿಮ್ ರಂಗ ಗೆದ್ರೆ ನಾನು 25 ಎಕರೆ ತೆಂಗಿನ ತೋಟನ ನಿಮ್ ಗರಡಿ ಮನೆ ಬರ್ತೀನಿ. ನಿನ್ನ ತೆಂಗಿನ ತೋಟ ಯಾನನ ಮಗನಕ್ ಬೇಕು, ನಂದೇ 100 ಎಕರೆ ತಿನ್ನೋರಿಲ್ದೆ ಬಿದ್ದೈತೆ. ಹಂಗಾದ್ರೆ ಇನ್ನೇನ್ ಬೇಕು ಹೇಳಿ. ನಿಮ್ ಪೈಲ್ವಾನ ಅಪ್ಪಣ್ಣನೇ ಕರೀರಿ, ಅವನ ಎದುರಿಗೆ ತೀರ್ಮಾನ ಮಾಡೋಣ ಪಂದ್ಯವ. ಅಪ್ಪಣ್ಣ ಬರ ಇಲ್ಲಿ. ರೆಡಿ ಏನೋ? ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ಸದಾ ನಿನಗಿದ್ದೇ ಇದೆ. ಗಿರಿಜಾ ನಿನಗೋಸ್ಕರ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತಾ ಇದ್ದಾಳೆ. ಅವಳನ್ನ ಕರ್ಕೊಂಡು ಹಾಗೆ ಬರ್ತೀನಿ, ನೀನು ಹೊರಡು. ಕರ್ಕೊಂಡು ಹೋಗಿ. ಏನೇ ಅಪ್ಪಣ್ಣ, ಈ ಪಂದ್ಯ ನಿನಗೆ ಒಪ್ಪಿಗೆ ತಾನೆ? ಒಪ್ಪಿದ್ದೀನಿ ಗೌಡ್ರೆ. ಹಂಗಿದ್ಮೇಲೆ ಕುಸ್ತಿ ನಡೀಲಿ. ಹೋಗು ಗೋವಿಂದ, ನಮಸ್ಕಾರ ಮಾಡ್ಕೊಂಡು ಹೋಗು. ಅಯ್ಯೋ, ಏನೆಲ್ಲ ಮಾಡ್ತಾ ಇದೀಯಾ?
ನಮ್ಮೂರಿನ ಮಾನ ಕಾಪಾಡ್ಬಿಟ್ಟೆ ಕಣೋ, ಮಾನ ಕಾಪಾಡ್ಬಿಟ್ಟೆ. ನೋಡ್ರಪ್ಪ, ನಮ್ಮ ರಂಗ ಗೋವಿಂದನ್ ಚಿತ್ತ ಮಾಡಿದ್ದನ್ನ ನೀವೆಲ್ಲ ನೋಡಿದೀರಾ. ಅದಕ್ಕೆ ಇವನಿಗೆ ನಾವು ಒಂದು ದೊಡ್ಡ ಬಹುಮಾನ ಕೊಡ್ತಾ ಇದ್ದೀವಿ. ಅಪ್ಪಣ್ಣ, ನಿನ್ ಮಗಳನ್ನ ಕರ್ಕೊಂಬರ. ಬರವಾ ಮೆಣಸಿನ್ಕಾಯಿ ಗೌಡ್ರೆ, ಅಡ್ವಾನ್ಸ್ ಆಗಿ ಅದನ್ನು ತಂದೀವ್ನಿ. ನೋಡ್ರಪ್ಪ, ನಮ್ ರಂಗ ಈ ಕುಸ್ತಿಲ್ ಗೆದ್ದಿದ್ದಕ್ಕೆ ಪೈಲ್ವಾನ್ ಅಪ್ಪಣ್ಣನ ಮಗಳನ್ನ ನಮ್ ರಂಗನ ಕೊಟ್ಟು ಮದುವೆ ಮಾಡ್ತಾ ಇದೀವಿ. ತಗಳ ಎಲ್ಲ ಇವನ ತಗಳ ಆರಾವ. ಹಿಡ್ಕಳ್ಳ ತಗಬ. ಏನಂಗ್ ಮಗ ನೋಡ್ತಾ ಇದ್ಯಾ? ಹಾಕ್ಲ ಆರಾವ. ಅಪ್ಪರೇ, ಹಾಕವ. ಹಾಕಲೇ. ರಂಗ, ರಂಗ, ಯಾಕೋ ಊಟ ಮಾಡ್ದೆ ಕೂತಿದ್ಯಾ? ಊಟ ಮಾಡೋ. ಬೇಡಿ ಅವರೇ, ಯಾಕೋ ನಂಗೆ ಹಸುವಾಗ್ತಾ ಇಲ್ಲ. ರಂಗ, ರತ್ನ, ನೀನಾದ್ರೂ ಊಟ ಮಾಡು. ನಂಗೂ ಬೇಡಿ ಅವರೇ. ನೀನ್ ಊಟ ಮಾಡು ಮರಿ. ರತ್ನ, ನಮ್ ರಂಗ ಮಗು ಇದ್ದ ಹಾಗೆ, ಅವನಿಗೇನು ತಿಳಿಯಕ್ಕಿಲ್ಲ. ಹೊರಟಾಗಿ ನಡ್ಕೊಂಡ್ರೆ ನೀನೇ ಅನುಸರಿಸ್ಕೊಂಡು ಹೋಗ್ಬೇಕಮ್ಮ. ಹ್ಮ್ ಹ್ಮ್. ಅಲ್ರಿ, ಆ ಹುಡುಗನಿಗೆ ಕುಸ್ತಿಲಿ ಗೆದ್ರೆ ಬಹುಮಾನ ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿ ಈ ತರ ಮೋಸ ಮಾಡ್ಬೋದಾ? ಏನೇ ಇವಳ, ಇದ್ರಲ್ಲಿ ಮೋಸ ಎಂತದೆ? ಬಂಗಾರದಂತ ಹುಡುಗಿನ ಮದ್ವೆ ಮಾಡಿಸಿದ್ದೀನಿ, ಇನ್ನೇನ್ ಬೇಕು ಅವನ್ಗೆ? ಮದ್ವೆ ಮಾಡೋಕ್ ಮುಂಚೆ ಅವನ ಇಷ್ಟ ಏನು ಅಂತ ಒಂದ್ ಮಾತು ಕೇಳ್ಬಾರ್ದಾಗಿತ್ತ? ಓಹೋ, ಕೋಳಿ ಕೇಳಿ ಮೆಣಸರಿತಾರ? ಹೋಗೇಲೆ, ನಾನು ಹೇಳದ ಮೇಲೆ ಮುಗೀತು. ರಂಗ, ಲೇ ರಂಗ, ಇನ್ನು ಇಷ್ಟೊತ್ತಾದ್ರೂ ಇಲ್ಲೇ ಇದೆಯಲ್ಲ, ತೋಟ ತವ ಕಳ್ರು ಬಂದಾರು, ಹೋಗ್ ಮಲಿಕ. ಸರಿ ಅಪ್ಪರೇ. ಹೊಸದಾಗಿ ಮದ್ವೆ ಆಗಿರೋ ಹುಡುಗನ್ನ ತೋಟದ ಹತ್ರ ಮಲಗ ಕಳಿಸ್ತಿರಲ್ಲ, ಆ ನಿಂಗನ್ನೋ ಕಾಳನ್ನ ಕಳಿಸ್ಬಾರ್ದಾ? ಏಯ್, ಆ ನನ್ನ ಮಕ್ಕಳು ಬಟ್ಟಿ ಸರಾಯಿ ಕುಡ್ಕೊಂಡು ಎಲ್ಲೋ ಬಿದ್ಕೊಂಡಿರ್ತಾರೆ. ಇವನೇ ಹೋಗಿ ಮಲಕಳ್ಳಿ, ಸುಮ್ಕಿರು. ಈ ಸಂಪತ್ತಿಗೆ ಅವ್ನಿಗೆ ಮದ್ವೆ ಯಾಕೆ ಮಾಡಿದ್ರಿ? ಸಾಕ್, ಬಾಯ್ ಮುಚ್ಚೆ. ಅವನು ಕಾವಲ್ ಕಾಯ್ತಾ ಅಲ್ಲಿ ಮಲಿಕೊಂಡಿರ್ತಾನೆ, ಅವನ ಹೆಂಡ್ರಿ ಇಲ್ಲಿರ್ತಾಳೆ, ಅವಳೇನು ಹೊಡೋಯ್ತಾಳ? ನಿಮಗೆ ಸಂತೋಷನಾ? ಏಯ್ ನಿನ್ನ, ಸರಿ ಸರಿ, ಬತ್ತ ಬತ್ತ, ನಿನ್ನ ಪುರಾಣ ಜಾಸ್ತಿ ಆಗೋಯ್ತು. ಅಲ್ಲೂ ಬಿಗಿ ಹಿಡ್ದು ಮಾತಾಡು. ಏನೋ ಮೆಣಸಿನಕಾಯಿ, ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟೆ. ನನಗೂ ಬೇಜಾರಾಗಿತ್ತು. ನಡಿ ಹೋಗವಾ. ಅಲ್ರಿ ಗೌಡ್ರ, ಹೋಗಿ ಹೋಗಿ ಆ ಚೆಲುವಿನ ಈ ರಂಗನ ಕೊಟ್ಟು ಮದುವೆ ಮಾಡಿಸಿದ್ರಲ್ಲ, ನಮ್ ಪ್ಲಾನ್ ಎಲ್ಲ ಉಲ್ಟಾ ಆಗ್ಬಿಡ್ತಲ್ರಿ. ಅಯ್ಯ ಗಬ್ಬ ನನ್ನ ಮಗನೇ, ನನ್ನೇನಷ್ಟು ದಡ್ಡ ಅಂತ ತಿಳ್ಕೊಂಡ್ಬಿಟ್ಟೇನ? ಲಗ್ನ ಮಾಡಿಸಿದ್ರೇನಾಯ್ತು, ಹೆಸರಾಗ ಅವನು, ಅನುಭವಿಸೋ ನಾನು. ಅಬ್ಬಬ್ಬಬ್ಬಬ್ಬ, ಏನು ತಲೀರಿ ನಿಮ್ದು. ಅಲ್ರಿ ಗೌಡ್ರ, ನಾನು ಸಾಕಷ್ಟು ಮನೆ ಹಾಳು ಮಾಡಿ ಮೂರ ಬಟ್ಟಿ ಮಾಡಿಟ್ಟಿನಿ, ಆದ್ರ ನಿಮ್ಮಂಥ ತಲಿ ನನಗ್ ಸಿಕ್ಲಿಲ್ವೇ? ಗೌಡ್ರ,
ಇದ ಖುಷಿ ಒಳಗೆ ಒಂದು ಸ್ಮಾಲ್ ಅಷ್ಟೇ ತಾನೇ ರೆಡಿ. ಗೌರ ಗೌರ ಎಲ್ಲ ಹಾಳಾಗೋದ್ಲಿ ಇವಳು. ಅವರು ದೇವಸ್ಥಾನಕ್ಕೆ ಹೋಗೋರೆ. ಯಾವಾಗ ನೋಡಿದ್ರು ದೇವಸ್ಥಾನ ಆಶ್ರಮ ಇದೇ ಆಗೋಯ್ತು ಇವಳಿಗೆ. ಇಲ್ಲಿ ಮನೆಗೆ ಬಂದ್ರೆ ಕೈಗೆ ನೀರು ಕೊಡಕ್ ಒಬ್ರು ಇಲ್ಲ. ಅಪ್ಪೋರೆ ಪಾಯಸ. ಮದುವೆಗೆ ಮುಂಚೆ ಒಳೆ ಹತ್ರ ನೀನ್ ನೋಡ್ದಾಗಿನಿಂದ ನನಗೆ ಊಟನೇ ಸೇರ್ತಾ ಇಲ್ಲ. ನೋಡು ಎಷ್ಟು ಸಣ್ಣಗಾಗ್ಬಿಟ್ಟಿದ್ದೀನಿ. ನಿನ್ನ ಮೇಲೆ ನನ್ನ ಮನಸ್ಸು ಪೂರ ಐತೆ. ಬೇಡ, ಬಿಟ್ಬಿಡಿ ನನ್ನ. ತಣಿಯವ್ರೆ, ದಣರ ಗಿಣರ ಅಂತ ಅನ್ಬೇಡ. ಅಪ್ಕೋನ್ ಅಪ್ಕೋನ್ ಬಿಡಾಕ ನಿನ್ನ ಈ ಮನೆಗೆ ತಂದ್ಕೊಂಡಿದ್ದು. ಹೆದರ್ಕಬೇಡ ಹೆದರ್ಕಬೇಡ. ನೋಡು, ಹೊಸ್ದಾಗ್ ಮದ್ವೆ ಆಗಿದ್ಯಾ, ನೀನ್ ಬರೀ ಕಾಲ್ನಾಗಿರೋದು ನೋಡಿ ನನಗ್ ಬೇಜಾರಾಗೋಯ್ತು. ಅದಕ್ಕೆ ನಾನೇ ಪ್ಯಾಟ್ಗೆ ಹೋಗಿ ಈ ಚೈ ತಗೊಂಬಂದೆ. ಓ, ಈ ಚಿನ್ನದಂತ ಕಾಲ್ಗೆ ಈ ಚೈನು ಬೋಸಂದಾಕಿರ್ತದೆ. ಓ, ಅದೇ ಇವ್ರಾಗ್ಲೇ ಬಂದಂಗೈತೆ. ರತ್ನ ರತ್ನ, ಯಾವುದೇ ಕಾಲ್ ಚೇನು ರಂಗ ತಂದ್ಕೊಟ್ನಾ? ಇಲ್ಲ ಇಲ್ಲ, ಅವರೇ ಕೌಡ್ರು ಕೊಟ್ರು. ಕೌಡ್ರು ತಂದ್ಕೊಟ್ರ? ಹೌದು ಕಣೆ, ಹೊಸ್ದಾಗ್ ಮದ್ವೆ ಆಗಿರೋ ಹುಡುಗಿ ಬರೀ ಕಾಲ್ನಾಗಿರೋದು ನೋಡಿ ನನಗೆ ಹೊಟ್ಟೆ ಉರಿದೋಯ್ತು. ಅದಕ್ಕೆ ನಾನೇ ತಂದ್ಕೊಟ್ಟೆ. ಏನಿವಾಗ? ಏನಿಲ್ಲ, ಅವಳು ಈ ಮನೆ ಸೊಸೆ ಅನ್ನೋದು ಜ್ಞಾಪಕ ಇದ್ರೆ ಸರಿ. ಹೋಗೆ ರಂಗ, ಬಾಯಲ್ಲಿ. ರಂಗ, ನಾನ್ ಮಾತು ಕೊಟ್ಟಂಗೆ ನಡ್ಕೊಳಕ್ಕಾಗ್ಲಿಲ್ಲ. ನಮ್ಮಿಚ್ಛೆ ಒಂದಾದ್ರೆ ಆ ದೇವ್ರಿಚ್ಛೆನೇ ಬೇರೆ ಆಗೋಯ್ತು. ಇದೆಲ್ಲ ಋಣಾನುಬಂಧನಪ್ಪ. ನೋಡು, ಮನಸ್ಸಿಗೆ ಬೇಜಾರು ಮಾಡ್ಕೊಂಡು
ರತ್ನನ ಉದಾಸೀನ ಮಾಡ್ಬೇಡಪ್ಪ. ಆಯ್ತವರೇ. ಇವತ್ ರಾತ್ರಿ ತೋಟ ಕಾಯಕ್ ಹೋಗ್ಬೇಡ, ಮನೇಲಿ ಇರು. ಸರಿ ಅವರೇ. ತಗೋ ಪ್ರಸಾದ, ರತ್ನಂಗೂ ಕೊಡು. ರತ್ನ, ಅವರು ಯಾವ್ರ ಪ್ರಸಾದ ಕೊಟ್ಟವ್ರೆ? ತಗ. ಯಾಕೆ ಮಾತಾಡಕ್ಕಿಲ್ವಾ? ಬೇಜಾರ? ಯಾಕೆ ದೂರ ಹೋಯ್ತೀಯಾ? ನನ್ ಕಂಡ್ರೆ ನಿಂಗಿಷ್ಟ ಇಲ್ವಾ? ಮುಟ್ಬೇಡಿ ನನ್ನ. ಯಾಕೆ? ನೀನ್ ಹಿಡ್ಕೊಂಡ್ರೆ ಏನಾಯ್ತು? ನಾನ್ ನಿನ್ ಗಂಡ ಅಲ್ವಾ? ಸಗಣಿ ವಾಸನೆ, ನನ್ ಮುಟ್ಬೇಡಿ. ಸರಿ, ನಿಂಗ್ ಬೇಜಾರಾದ್ರೆ ನಾನ್ಯಾಕೆ ಮುಟ್ಲಿ? ನಾನೇ ಆಚೆ ಹೋಗಿ ಮಲ್ಕೋತೀನಿ. ಬೇಡ. ಸಿಕ್ತಪ್ಪ, ಇಲ್ಲೋ ನಂಗೆ ಕೆಲಸ ಇದೆ, ಹೋಗ್ಬೇಕು. ರಂಗ, ಲೋ ರಂಗ. ಅಯ್ಯೋ, ಅವರಂತ ಕಾಣುತ್ತೆ. ನಿಂತ್ಕೊಳ್ಳಿ ಅಲ್ಲಿ. ಅಯ್ಯೋ ಪಾಪಿ, ಮನೆಗೆ ಸೊಸೆಯಾಗಿ ಬಂದವಳು ನನಗೆ ಸೌತಿ ಆಗ್ಬಿಟ್ಟಿಯಲ್ಲಿ. ಮನೆ ದೀಪ ಬೆಳಗೋಗ್ ಬದ್ಲು ಮನೆಗೆ ಬೆಂಕಿ ಹಚ್ತಿದ್ಯಲ್ಲಿ. ಕಟ್ಕೊಂಡು ಗಂಡನಿಗೆ ದ್ರೋಹ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಿನ್ನ ಯಾರೇ ಇಲ್ಲಿಗೆ ಬಾಂದವರು? ಹೋಗಿ ಕೆಲಸ ನೋಡು. ಹೋಗ್ತೀನಿ. ಕಟ್ಕೊಂಡವಳ ಆಚೆ ತಳ್ಳಿ, ಇಟ್ಕೊಂಡವಳ ಒಳಗ್ ಕರ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮ್ಮಂತಸ್ತೇನು ಅವಳಂತಸ್ತೇನು? ಸ್ವಲ್ಪನಾದ್ರೂ ಜ್ಞಾನ ಆಯ್ತಾ ನಿಮಗೆ? ನೀನ್ ಯಾವಳೆ ಅದನ್ನೆಲ್ಲ ಕೇಳಕ್ಕೆ? ನಾನ್ ಕೇಳ್ದೆ ಅವಳು ಕೇಳ್ಬೇಕಾ? ಏನಂದೆ? ಹೊಡೀರಿ, ಹೊಡೀರಿ, ಹೊಡೆದು ಸಾಯಿಸ್ಬಿಡಿ. ಈ ಕರ್ಮನೆಲ್ಲ ಕಣ್ಣಿಂದ ನೋಡೋ ಬದಲು ಸಾಯೋದನ್ನು. ಹೋಗ್ತೀನಿ, ಹೋಗ್ತೀನಿ, ಹೋಗಿ ಎಲ್ಲಾದ್ರೂ ಸಾಯ್ತೀನಿ. ಆಗ್ಲೇ ನಿಮಗ್ ನೆಮ್ಮದಿ. ಅವರೇ, ಏನಾಯ್ತವರೇ? ಅಪ್ಪಾರು ನಿಂಗೆ ಯಾಕೆ? ಏನಿಲ್ಲಪ್ಪ, ಬಾ ಹೋಗೋಣ. ನೀವ್ ಈ ದೂರ ಯಾಕೆ ಬಂದ್ರಿ ಅವರೇ? ತರಕಾರಿ ಬೇಕು ಅಂತ ಹೇಳಿದಿದ್ರೆ ನಾನು ತರಕ್ಕಿಲ್ವಾ? ರಂಗ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಅವರೇ, ನೀವೊಂದ್ ಗೆರೆ ಹಾಕಿ ಅದನ್ನ ದಾಟ್ಬೇಡ ಅಂದ್ರೆ ನಾನು ದಾಟಕ್ಕಿಲ್ಲ. ಹೇಳಿ ಅವರೇ. ರಂಗ, ನೀನ್ ಮದುವೆ ಮಾಡ್ಕೊಂಡು ಸಂಸಾರಸ್ಥನಾಗಿದೀಯ. ಇನ್ಮೇಲೆ ನಮ್ಮ ಮನೇಲಿ ಇರ್ಬೇಡ. ನಿನ್ ಹೆಂಡತಿನ ಕರ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗು. ಯಾರೇ ಹೋಗ್ಬೇಕಾ? ತಾಯಿಗಿಂತ ಹೆಚ್ಚಾಗಿ ನನ್ನನ್ನು ಸಾಕ್ತವ್ರು ನೀವು. ನಿಮ್ ಕೈ ತುತ್ತಿಂದ ಬೆಳೆದಿರೋ ಜನ್ಮ ಇದು. ತಲೆ ಕಡ್ದು ಮಡುಗು ಅಂತ ಹೇಳಿ ಇಲ್ಲೇ ತಲೆ ಕತ್ತರಿಸಿ ನಿಮ್ ಪಾದವ ಮಡಗ್ಬಿಡ್ತೀನಿ. ಅದ್ ಬಿಟ್ಟು ಯಾರೇ ಹೋಗೋದು ಮಾತ್ರ ಹೇಳ್ಬೇಡಿ ಅವರೇ. ನಾನೇನಾರ ತಪ್ಪು ಮಾಡಿದ್ರೆ ಹೊಟ್ಟೆಗ ಕಳ್ಳಿ. ಹೋಗು ಅಂದ್ರೆ ನಾ ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ? ನಿಮ್ ಪಾದ ಮುಟ್ ಕೇಳ್ಕೊತೀನಿ.
ಬಿಟ್ಟು ಹೋಗೋದ್ ಮಾತ್ರ ಹೇಳ್ಬೇಡಿ ಅವರೇ. ಅಯ್ಯೋ ಹುಚ್ಚಪ್ಪ, ನಿನಗೆ ಸ್ವಲ್ಪನೂ ಅರ್ಥ ಆಗೋಕಿಲ್ವಲ್ಲೋ. ನಾನು ಹೆಂಗೆ ಹೇಳಿ ನಿನಗೆ? ದೇವ್ರೆ, ಅಳ್ಬೇಡಿ ಅವರೇ, ಅಳ್ಬೇಡಿ. ನಿಮ್ ಕಣ್ಣಾಗ ನೀರ್ ಬಂದ್ರೆ ನಂಗೆ ತಡಿಯಕ್ಕಾಗಕ್ಕಿಲ್ಲ. ಏನಾಯ್ತವರೇ? ನನ್ನ ಹೆಂಡ್ರೇನಾರ ಆಡ್ಬಾರದ್ ಮಾತಾಡದ್ಲ? ಹಂಗೇನಾರು ಒಂದಿದ್ರೆ ಹೇಳಿ ಅವರೇ, ಅವಳು ತುಂಡ ಕತ್ತರಿಸಾಕ್ಬಿಡ್ತೀನಿ. ಇಲ್ಲಪ್ಪ, ಇಲ್ಲ, ಅವಳನ್ನೇನನ್ಲಿಲ್ಲಪ್ಪ, ಏನನ್ಲಿಲ್ಲ. ನಡಿ ಬನ್ನಿ ಅವರೇ, ನಡಿ ಮನೆಗೆ ಹೋಗೋಣ. ಹೇ ಏ ರತ್ನ, ನಿನ್ನೆ ಅಪ್ಪ ಅವ್ರ ಅವ್ವಾರು ನೋಡಿದ್ರಲ್ಲ, ಯಾಕೆ? ನಿನ್ನೆ ಕೇಳ್ತಾ ಇರೋದು, ಅಪ್ಪ ಅವ್ರು ಯಾಕೆ ಕೊಡ್ತಿದ್ದು? ಯಾಕೆ ಸುಮ್ಕೆ ನಿಂತಿದ್ಯಾ? ಮಾತ್ ಬರಕ್ಕಿಲ್ವಾ? ಯಾಕೋ ನನ್ಗೇನ್ ಗೊತ್ತು? ನೀನು ಅವಾಗ ಅಲ್ಲೇ ಅಳ್ತಾ ನಿಂತಿದ್ದೆ, ನಿಂಗ್ ಗೊತ್ತಾಗ್ಲಿಲ್ವಾ? ಗೌಡ್ರನ್ನ ಬಾಯಿಗೆ ಬಂದಾಗೆಲ್ಲ ಬೈದ್ರು, ಅದಕ್ಕೆ ಹೊಡೆದ್ರು. ಬಚ್ಚೆ ಬಾಯ್ನ, ನೀನ್ ಇವತ್ತಿಲ್ ಬಂದಿರೋಳು. ನಾನು ಅವ್ರನ್ನ ಸಣ್ಣ ಮಗಿನಿಂದ ನೋಡಿವಿನಿ. ಯಾವತ್ತು ಅವ್ರ ಬಾಯ್ನ ಕೆಟ್ಟ ಮಾತು ಬಂದಿದ್ದನ್ನ ನೋಡಿಲ್ಲ. ಹಂಗಾರೆ ನಾನು ಸುಳ್ಳು ಹೇಳ್ತಾ ಇದೀನಾ? ಸುಳ್ಳಲ್ದೆ ಇನ್ನೇನು? ಇದುವರೆಗೂ ಒಂದಿನಾನು ಅಪ್ಪ ಅವ್ರ ಮೇಲೆ ಕೈ ಎತ್ತಿದ್ ನಾನು ನೋಡಿಲ್ಲ. ನೀನೇ ಆ ಪಾಟಿ ಹೊಡಿಬೇಕಾದ್ರೆ ನೀನೇ ಏನೋ ಕಿತಾಪತಿ ಮಾಡಿರ್ಬೇಕು. ನನ್ನ ಮೇಲೆ ಯಾಕೆ ಎತ್ತೀರಾ? ನಾನೇ ನಾಕೆ ಹೇಳ್ಕೊಟ್ಟಿದ್ದ ಬಾಯಿಗೆ ಬಂದಾಗ ಬೈ ಅಂತ. ಅವ್ರ ಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಅಲ್ಲುದ್ರಿಸ್ಬಿಡ್ತೀನಿ ನೀವು ಸಾರ್. ರತ್ನ, ಯಾಕೆ ಹೇಳ್ತಾ ಇದೀಯಾ? ಅಲ್ಲಿ ಕೆನ್ನೆ ಮೇಲೆ ಬಾಸುಂಡೆ. ಯಾ ನನ್ನ ಮಗನ ನಿನ್ನ ಹೊಡೆದವನು? ರಂಗ ಏನಾದ್ರೂ ಹೊಡೆದ್ನಾ? ಅಲೋ ನನ್ನ ಮಗನೇ, ಹೆಂಡತಿ ಮೇಲೆ ಕೈ ಮಾಡೋಟ್ ಸೊಕ್ಕು ಬಂದ್ಬಿಡ್ತಾ ಅವನಿಗೆ. ಹೆದರ್ಕಬೇಡ, ನಾನಿದ್ದೀನಿ. ಇನ್ನು ಮೇಲೆ ನಿನ್ ತಂಟೆಂಗ್ ಬರ್ದಂಗ ಅವನ್ನ ನಾನ್ ನೋಡ್ಕೋತೀನಿ. ಹೋಗು, ಅಳ್ಬೇಡ, ಹೋಗು ನನ್ ಚಿನ್ನ, ಹೋಗು. ರಂಗ, ಗಿರಿಜಾ, ಯಾಕೆ ಹೆಂಗಿದ್ಯಾ ರಂಗ? ಹೊಸದಾಗಿ ಮದುವೆ ಆಗಿರೋನು ಇಷ್ಟು ಕಳಕಳಿಯಾಗಿ ನಗ್ನಗ್ತಾ ಇರ್ಬೇಕು. ಮಂಕಾಗಿದ್ಯಲ್ಲ, ಹುಷಾರಿಲ್ವಾ? ನಂಗೇನಾಗೈತೆ? ಗುಂಡ್ಕಲ್ಲಿದ್ದಂಗೆ ಇವನಿ. ನೀನೇ ಸಣ್ಣಕಾಗ್ಬಿಟ್ಟಿದ್ಯಲ್ಲ, ಯಾಕೆ? ಅದಿರ್ಲಿ, ನಿನ್ ಸಂಸಾರ ಹೆಂಗೈತೆ? ಚಂದಾಗೈತಾ? ಚಂದಾಗೆ ಐತೆ. ಮತ್ತೆ ನೀನ್ ಹೆಂಡತಿನ ಹೊಡೆದ್ಬಿಟ್ಟಂತೆ? ಅವ್ವಾರ್ ನೀನೇನೋ ಅಂದ್ರೆ ಸುಮ್ಕಿರ್ತೀನ? ಒಂದೇಟ್ ಕೊಟ್ಟೆ. ಏನೂ ತಿಳಿದೇ ಇರೋ ಹುಡುಗಿ ತಪ್ಪು ಮಾಡಿದ್ರೆ ಹೊಡೆದ್ ಬಿಡೋದಾ? ಇಲ್ಲ ಹುಡುಗಿ, ನಿನ್ ಬಿಟ್ರೆ ಇನ್ಯಾರವ್ರೆ? ನಿನ್ನೆ ನಂಬ್ಕೊಂಡ್ ಬಂದಿರೋ ಜೀವ ಅದು. ಹಾಗೆಲ್ಲ ಹೊಡೆಯೋದು ಬಡಿಯೋದು ಮಾಡ್ಬೇಡ. ಅವಳನ್ನ ಚೆನ್ನಾಗಿ ನೋಡ್ಕೋ. ಗಿರಿಜಾ, ನಿಂದೆಂತ ದೊಡ್ಡ ಮನಸ್ಸೆ. ನನ್ನಿಂದ ನಿನ್ ಮನಸ್ಸಿಗೆ ಏಟ್ ನೋವಾದ್ರೂ ನಾವು ಚಂದಾಗಿರ್ಬೇಕು ಅಂತ ಬಯಸ್ತಿದೆಯಲ್ಲ. ಚಿಕ್ಕಂದಿಂದ ಏನೇನೋ ಆಸೆಗಳನ್ನ ಇಟ್ಕೊಂಡಿದ್ವಿ, ಅದ್ಯಾವ್ರೆಲ್ಲ ತಳಕಳಗ್ ಮಾಡ್ಬಿಟ್ಟ. ಆಗಿದ್ದಾಗೋಯ್ತು. ಹಿಂದಿನೆಲ್ಲ ನೆನೆಸ್ಕೊಂಡು ನಿನ್ ಜೀವನನ ಹಾಳು ಮಾಡ್ಕೋಬಿಡ ರಂಗ. ನೀನು ಅಷ್ಟೇ. ಯಾರಾದ್ರೂ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ಕೊಂಡು ಸುಖವಾಗಿರು. ಇನ್ನನ್ ಜೀವನದಲ್ಲಿ ಮದುವೆ ಅನ್ನೋ ಮಾತೇ ಇಲ್ಲ.
ಏ ರಂಗ, ಅಲ್ಲ ಕಂಡ್ಲ, ತೋಟದ ರಾತ್ರಿ ಕಾವಲು ಕಾಯಿ ಅಂದ್ರೆ ಮನೇಲಿ ಬಂದ್ ಮಲಗಿದ್ಯಾ? ಇಲ್ಲ ಅಪ್ಪರೇ, ತೋಟದಲ್ಲೇ ಇದ್ದೆ. ನನಗೆ ಎದುರುತ್ರ ಕೊಡ್ತೀಯನೋ ಬೇಕೂಫ್ ನನ್ನ ಮಗನೇ ನಿನ್ನ. ನನ್ನ ಮನೆ ಇಟ್ಟು ಹೆಚ್ಚಾಯ್ತು ಕಣ್ಲ ನಿನ್ಗೆ. ಉಪವಾಸ ಕೆಡೋದ್ರೇನೆ ಬುದ್ಧಿ ಬರೋದು. ಅಪ್ಪರೇ ಅಪ್ಪರೇ, ಪೆಟ್ಟಾಯ್ತು ಅಪ್ಪರೇ. ರಂಗ, ಯಾಕ್ಲಾ ಒಬ್ಬನೇ ಮಂಕ ಕೂತ್ಬಿಟ್ಟಿದೀಯಾ? ಏನ್ಲಾ ಈ ಪಾರ್ಟಿ ಹೊಡೆದ್ಬಿಟ್ಟವ್ರೆ ಗೌಡ್ರು. ರಂಗ, ನಿನ್ಗೊಂದು ಸಮಾಚಾರ ಗೊತ್ತಾ? ಗೌಡ್ರು ನಿನ್ನೆಂಡ್ರು ರತ್ತಾನು ಒಬ್ರಿಗೊಬ್ರು ಹೊಂದ್ಕೊಂಡ್ಬಿಟ್ಟವ್ರಂತೆ. ಹೌದು ಕಣ್ಲ, ದಿನ ನೀನು ಗೊತ್ತಾಗ್ದಂಗೆ ಅವರಿಬ್ರು ತೋಟದ ಮನೆ ಹತ್ರ ಸೇರ್ತಾರೆ. ನನ್ ಮಗನೇ, ಅಪ್ಪ ಅವ್ರ ಮೇಲೆ ಇಲ್ಲ ತನ್ನಲ್ಲ ಇದೆಯಾ? ನನ್ಗೆ ಯಾಕ್ಲ ಹೊಡಿತೀಯ? ದೇವ್ರಂತ ಅಪ್ಪ ಅವ್ರ ಮೇಲೆ ಅಪ್ಪದ ಹೊಡಿತೀಯ? ಸಾಯಿ ಸಾಯಿ ಸಾಯಿ. ಅಪ್ಪ ಅವ್ರ ಮೇಲೆ ಇನ್ನೊಂದ್ ಸತಿ ಏನಾರು ಹೇಳ್ದೆ ಅಂದ್ರೆ ಇಲ್ಲೇ ನೋಡ್ ಮತ್ತೆ ಎಂತ ಮಾತಾಡ್ತಾವನೆ. ನೀನು ನೋಡ್ದಲ್ಲ ಅವತ್ತು ಗೌಡ್ರು ಇವ್ನ ಹೆಂಡ್ತಿನು ಒಟ್ಟಿಗೆ ಇದ್ದದ್ದು, ಅದನ್ನ ಹೇಳಿದಕ್ಕೆ ನನಗೆ ಹೊಡಿತಾವನೆ. ತಿರ್ಗಾ ಅಂತ ಹೇಳ್ತಾವನೆ. ಹೊಡಿತಿದ್ಯಾ? ನಾನು ಅವತ್ತು ಕಣ್ಣಾರೆ ನೋಡಿವ್ನಿ. ನಿನ್ ಯಾವ್ದಾದ್ರು ಕೆಲ್ಸದ ನೆಪ ಹೇಳಿ ಕಳಿಸ್ಬಿಟ್ಟು ಆ ತೋಟದ ಮನ್ಲಿ ನಿನ್ ಹೆಂಡ್ತಿನು ಗೌಡ್ರು ಚೆಕ್ ಅಂತ ಆಡ್ತಿರ್ತಾರೆ. ನಡಿಲೇ, ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆ ಗೊತ್ತಂತೆ. ನಿಜ ಹೇಳಿದ್ರೆ ನನ್ಗೆ ಹೊಡೆಯಕ್ ಬಂದವನೆ. ಗೌಡ್ರು ಇವ್ನ ಹೆಂಡ್ತಿನು ಒಟ್ಟಿಗೆ ಇದ್ದದ್ದು, ಅದನ್ನ ಹೇಳಿದಕ್ಕೆ ನನಗೆ ಹೊಡಿತಾವನೆ. ನಾನು ಅವತ್ತು ಕಣ್ಣಾರೆ ನೋಡಿವ್ನಿ. ನಿನ್ ಯಾವ್ದಾದ್ರು ಕೆಲ್ಸದ ನೆಪ ಹೇಳಿ ಕಳಿಸ್ಬಿಟ್ಟು ಆ ತೋಟದ ಮನ್ಲಿ ನಿನ್ ಹೆಂಡ್ತಿನು ಗೌಡ್ರು ಚೆಕ್ ಅಂತ ಆಡ್ತಿರ್ತಾರೆ. ಅಪ್ಪರೇ, ನಿಮ್ಮನ್ನ ಅಯ್ಯೋ ಅಪ್ಪರೇ, ಅಪ್ಪರೇ, ನನಗೆ ಕ್ಷಮಿಸ್ಬಿಡಿ ಅಪ್ಪರೇ.
ನಾನ್ ಪಾಪ ಮಾಡ್ಬಿಟ್ಟೆ ಅಪ್ಪರೇ. ಅನ್ನ ಸಾಕಿತ್ತಡಿ ನಿಮ್ಮನ್ನ ನನ್ ಕೈಯಾರ ಕೊಂದ್ಬಿಟ್ನಲ್ಲ. ಅಯ್ಯೋ ಶಿವನೇ, ಅಯ್ಯೋ ದೇವ್ರೇ, ನಾನ್ ಪಾಪ ಮಾಡ್ಬಿಟ್ಟೆ, ನಾನ್ ಬದುಕಿರ್ಬಾರ್ದು. ಸಾಹೇಬ್ರೆ, ಏನಾಯ್ತು? ಯಾಕೆ ಈ ತರ ಹೊಡ್ಬಂದೆ? ಹೇಳಪ್ಪ. ಬಾ ಕೂತ್ಕೋ. ಏನಪ್ಪ ಏನಾಯ್ತು? ಅಪ್ಪರ್ನ ನನ್ ದಣ್ಣಿನ ಹಾರೆ ಕೊಂದ್ಬಿಟ್ಟೆ. ಏನು ಕೊಲೆ ಮಾಡಿದ್ಯಾ? ಅಪ್ಪ ನಾನು ಕೊಂದ್ಬಿಟ್ಟೆ. ಹೇಳಪ್ಪ. 320. ಸರ್. ಸಾಹೇಬ್ರೆ, ನಾ ಬದುಕಿರ್ಬಾರ್ದು. ನನ್ನ ಕಲ್ಲಿಗೇರಿಸ್ಬಿಡಿ, ನನ್ನ ಸಾಯಿಸ್ಬಿಡಿ. ನನ್ ತಣ್ಣಿ ನಾನು ಸಾಯಿಸ್ಬಿಟ್ಟೆ. ನಾನ್ ಪಾಪ ಮಾಡ್ಬಿಟ್ಟೆ. ನಾನ್ ಬದುಕಿರ್ಬಾರ್ದು. ನನ್ನ ಕೊಂದ್ಬಿಡಿ. ಈ ಕೊಲೆ ಮೊಕದ್ದಮೆಯನ್ನು ಪರಿಶೀಲಿಸಲಾಗಿ ಇದು ಉದ್ದೇಶಪೂರ್ವಕವಾಗಿ ಮಾಡಿದ ಕೊಲೆ ಎಂದು ಕಾಣುವುದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಅಪರಾಧಿಯು ಮನಸ್ಸಿನ ಹತೋಟಿ ತಪ್ಪಿ ಈ ಕೊಲೆ ನಡೆದಿರುವಂತೆ ತೋರುತ್ತದೆ. ಸಾಕ್ಷಿ ಆಧಾರಗಳ ಪ್ರಕಾರ ಆಪಾದಿತನು ಇದುವರೆಗೆ ಯಾವುದೇ ಕ್ರಿಮಿನಲ್ ಅಪರಾಧ ಮಾಡದೆ ಶಾಂತ ಸ್ವಭಾವದ ವ್ಯಕ್ತಿಯಾಗಿದ್ದನೆಂಬುದನ್ನು ಪರಿಗಣಿಸಿ IPS ಸೆಕ್ಷನ್ 304ನೇ ಪ್ರಕಾರ ಅಪರಾಧಿಗೆ 7 ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇಲ್ಲ ಇಲ್ಲ ಜಡ್ಜ್ ಸಾಹೇಬ್ರೆ, ನಾನು ಕೊಲೆಗಾರ. ಅನ್ನ ಹಾಕಿ ಸಾಕಿದ್ದ ನೀನೇ ನಾನು ಸಾಯಿಸ್ಬಿಟ್ಟೆ. ಅವ್ವಾರಿಗೆ ದ್ರೋಹ ಮಾಡ್ಬಿಟ್ಟೆ. ನಾನು ಬದುಕಿರ್ಬಾರ್ದು. ನನ್ನ ಕಲ್ಲಿಗೇರಿಸ್ಬಿಡಿ, ನನ್ನ ಸಾಯಿಸ್ಬಿಡಿ. ಜಡ್ಜ್ ಸಾಹೇಬ್ರೆ, ಜಡ್ಜ್ ಸಾಹೇಬ್ರೆ. ರಂಗ, ನಿನಗೆ ಬಿಡುಗಡೆ ಆಗಿದೆಯಪ್ಪ. ಬುದ್ಧಿ, ನಂಗೆ ಬಿಡುಗಡೆನಾ? ಹೌದು. ನಿನ್ನ ಒಳ್ಳೆ ನಡತೆ ನೋಡಿ ಶಿಕ್ಷೆನ ಕಡಿಮೆ ಮಾಡಿದ್ದಾರೆ. ಹೋಗು, ಇನ್ಮೇಲೂ ಇದೇ ರೀತಿ ಒಳ್ಳೆಯವನಾಗಿ ಬಾಳು. ಬುದ್ಧಿ. ಅಲ್ರಪ್ಪ, ನಮ್ಮೂರು ಗೌಡ್ರು ಸತ್ತು ಹೋದ ಮೇಲೆ ಜಾತ್ರೆನೇ ನಿಂತು ಹೋಯ್ತು. ಗೌಡ್ರ, ಈಗ ನೀವ ಏನಾರ ಮನಸ್ಸು ಮಾಡಬೇಕು, ಜಾತ್ರೆ ಆಗೋಂಗ್ ನೋಡ್ಕೋಬೇಕು. ಐನರೇ, ಮಂಗಳಾರತಿ ಮಾಡಿ. ನಿಲ್ಸಿ. ಹನುಮೇಗೌಡ, ಗೌಡ್ರು ಬದುಕಿರೋವರೆಗೂ ಇಲಿಯಾಗಿದ್ದ ನೀನು ಅವ್ರು ಹೋದ್ಮೇಲೆ ಹುಲಿ ಆಗ್ಬಿಟ್ಟಿಯಾ? ಈ ಊರಿನ ಗೌಡತಿ ನಾನಿನ್ನು ಬದುಕಿರೋವಾಗ ನಮ್ಮೂರು ಜಾತ್ರೆ ನಡ್ಸೋಕೆ ನಿನಗೇನೈತೆ ಅಧಿಕಾರ? ಸಿಟ್ಟಿಗೆ ಹೇಳ್ಬೇಡ್ರಿ ಅವರ. ನಾನು ಏನ್ ಹೇಳ್ಬೇಕು ಅಂತಂದ್ರೆ ಮುಚ್ಚು ಬಾಯ್. ನಾನ್ ನಿನ್ನನ್ ಕೇಳ್ತಾ ಇಲ್ಲ. ಗೌಡ, ಮರ್ಯಾದೆಯಾಗಿ ನಿಮ್ಮೂರಿಗೆ ಹೊರಟೋಗು. ನಮ್ಮೂರ್ನ ತೇರಿಗೆ ಏನಾದ್ರೂ ಕೈ ಇಟ್ರೆ ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ. ಏನಮ್ಮ ಮಾಡ್ತೀಯಾ? ನಾನೇನ್ ಬೀದಿ ಬಿಕಾರಿ ಅಲ್ಲ. ನಾನು ಒಂದೂರು ಗೌಡ ಅನ್ನೋದನ್ನ ಜಪ್ತಿ ಇರ್ಲಿ. ನಿಮ್ಮೂರಿಗೆ ನೀನ್ ಗೌಡ ಇರಬಹುದು, ಇದು ನಮ್ಮೂರು. ನಮ್ ತೇರು ನಾವ್ ಎಳಿತೀವಿ. ಮೊದ್ಲು ಇಲ್ಲಿಂದ ಆಚೆ ಹೊರಟೋಗು. ಆಚೆ ಹೋಗು ಅಂತೀಯಾ? ನಾನ್ ಎಳೆದಿದ್ರೆ ಇನ್ಯಾರವರ ಮತ್ತೇರು ಎಳೆಕೆ? ಜೈಲಿಂದ ಬಂದ್ಬಿಟ್ಟು ರಂಗ, ರಂಗ ಅವರೇ. ಹೇಳೋ ನನ್ನಪ್ಪ. ನನ್ ಪಾಪಿ ಅವರೇ. ನಿಮ್ ಕುಂಕುಮ ಅಳಿಸಿ ಚಡ್ಡಲ್ಲ. ನಾನು ಸಾಯ್ಬೇಕು, ನಿಮ್ ಕೈಯಿಂದಾನೇ ಸಾಯ್ಬೇಕು ಅಂತ ಬಂದೀನಿ. ನನ್ ಸಾಯಿಸ್ಬಿಡಿ ಅವರೇ, ನನ್ ಸಾಯಿಸ್ಬಿಡಿ.
ಇಲ್ಲಪ್ಪ, ನೀನ್ ಯಾವ ತಪ್ಪು ಮಾಡಿಲ್ಲ, ನೀನ್ ಯಾವ ತಪ್ಪು ಮಾಡಿಲ್ಲ. ನೀನ್ ಮಾಡಿದ್ ಸರಿನೇ. ಹಾ, ಸಮಾಧಾನ ಮಾಡ್ಕೋ. ಯಾಕೆ ಯಾಕೆಲ್ಲ ಸುಮ್ನೆ ನಿಂತಿದ್ದೀರಾ? ಜಾತ್ರೆ ನಡೀಲಿ. ಜಾತ್ರೆ ನಡಿಬೇಕು. ಜಾತ್ರೆ ನಡಿಬೇಕಂದ್ರೆ ತೇರ್ ಎಳಿಬೇಕಲ್ರಿ ಅವ್ವಾರ. ಈಗ ತೇರ್ ಎಳಕ್ ಯಾರದಾರ? ಬಾರ, ಈ ಮಗ ನನ್ನ ಹಿರಿ ಮಗ. ಅವನು ಗೌಡ್ರನ್ನ ಕೊಲೆ ಮಾಡ್ರವನು. ಜೈಲ್ಗೆ ಹೋಗಿ ಬಂದಿರೋನು. ನಿನ್ ಮಾಂಗಲ್ಯ ಕಿತ್ತಿರೋನು ಇವತ್ತು ದೇವ್ರ ತೇರ್ ಎಳಿಬೇಕಾ? ಇದಕ್ಕೆ ನಾವ್ಯಾರು ಒಪ್ಪಕ್ಕಿಲ್ಲ. ಊರ್ ಗೌಡ್ರೆ ತೇರ್ ಎಳಿಬೇಕು ಅನ್ನೋದು ಮೊದಲಿನಿಂದ ನಡ್ಕೊಂಡ್ ಬಂದಿರೋ ಸಂಪ್ರದಾಯ. ಇವನು ಕೊಲೆ ಮಾಡಿ ಜೈಲ್ಗೆ ಬಂದಿರೋನು. ಇವನು ತೇರ್ ಎಳಿಯೋಕೆ ನಾವು ಒಪ್ಪಕ್ಕಿಲ್ಲ. ಒಪ್ಕೊಳ್ಳೋಕು ಬಿಡೋಕು ನೀವ್ಯಾರಯ್ಯ? ಇದು ನಮ್ಮೂರು, ಊರಿನ ಗೌಡ್ತಿ ನಾನ್ ಹೇಳ್ತಾ ಇದ್ದೀನಿ. ರಂಗ ಬರ ಇಲ್ಲಿ. ಇವನು ತೇರ್ ಎಳಿತಾನೆ, ಈ ಊರಿನ ಗೌಡಿಕೆನೂ ಮಾಡ್ತಾನೆ. ಅರ್ಚಕರೇ, ಮಂಗಳಾರತಿ ಮಾಡಿ. ಯಾಕ್ರಿ ಹಿಂದ್ ಮುಂದ್ ನೋಡ್ತಿದ್ದೀರಾ? ಹೊತ್ತಾಗ್ತಾ ಇದೆ, ಮಂಗಳಾರತಿ ಮಾಡಿ. ಆಯ್ತು ತಾಯಿ. ರಂಗ, ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನೀನ್ ನನ್ನ ಹೊಟ್ಟೆಲಿ ಹುಟ್ಟಿದ ಮಗ ಅಲ್ದಿದ್ರು ನನ್ನ ಕೈ ತುತ್ತು ತಿಂದು ಬೆಳೆದವನು. ನೀನ್ ನನ್ನ ಮಗ ಅನ್ನೋ ಸತ್ಯನೇ ಆಗಿದ್ರೆ ತೇರ್ ಮುಂದಕ್ಕೆ ಬಂದೇ ಬರುತ್ತೆ. ಹೇಳಿ ಹೋಗು. ನಮ್ಮ ರಂಗಣ್ಣ ನಿಮ್ಮ ಮಗ ಮಾತ್ರ ಅಲ್ಲ, ಜನ ಮೆಚ್ಚಿದ ಮಗ. ಜನ ಮೆಚ್ಚಿದ ಮಗನಿಗೆ ಜೈ